ಕಟ್ ಮಾಡಿರ್ಬೋದು ಯಾಕಂದ್ರ ಮರ್ಯಾದೆ ಕ್ಯಾಮ್ರಾ ಆನ್ ಮಾಡಿ ಬಂದ್ರೆ ಅಲ್ಲ ಹಂಗೆ ಕುಂತ್ರೆ ಅದ್ ಯಾವ್ದೋ ವಿಡಿಯೋದಾಗ ಮುಂದೆ ಯಾವ ಮುಸ್ಟೇಜ್ ಒಂದ್ ಮೀಸೆ ಆಗಿಲ್ಲ ಕಪ್ ಚಾ ಬಿದ್ರು ಮಾತುಗಳು ಕಿತ್ತಿಗೆ ಮಾಡ್ದ ಏನಿದೆ 20-30 ಸಲ ಗೋಕರ್ಣ ಪ್ಲಾನ್ ಆಗ್ಯದ ಟ್ರಿಪ್ಪಿಗೆ ಒಂದ್ಸಲ ಹೋಗಿಲ್ಲ. ಇವಾಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾವೇ ಒಂದ್ ಉದ್ರಿ ಆಗಿವಿ, ಇವ್ರು ಉದ್ರಿಂದ ಮತ್ತೆ ನಾವ್ ನೋಡ್ಬೇಕ ಯಾರು ನೋಡ್ತಾರ. ಅದು ಈ ಕಾರ್ನರಿಗೆ ಹೊಡೆದಂದ್ರೆ ಈ ಕಾರ್ನರಿಗೆ ಬಚ್ಚಿಟ್ಟದು, ಅಲ್ಲೇ ಹೊಡೆದು ಅಲ್ಲೇ ಬಚ್ಚಿಟ್ಟದು, ಕಣ್ಣ ಮುಚ್ಚಾಲ ಆಟ ಆಡ್ತಾರೆ. ನಮಗ ನಾನು ಸ್ನಾನ ಮಾಡ್ಬೇಕಾರೆ ಇವೆಲ್ಲ ನೆನ್ಕೊಂಡ ನಂಗ ನೀವು ಹೋಗ್ಬರ್ರಿ. ಇಲ್ಲ ಇಲ್ಲಿ ಹಂಗಲ್ಗಿ ಸೆಂಟ್ರಾಗ ಕುಂತಿದಾಗ ನನಗ್ ಟಾರ್ಗೆಟ್ ಮಾಡಕೈತಿ. ಓದಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗದ ನಂಗ ನಾ ಯಾವ ಝೂನಾಗ ಹಿಂಗ್ ಹೋಗ್ತೀನಿ ಅಂತ ಹೇಳಿದೆ ಬ್ಯಾಸಾಗ. ಆದಷ್ಟು ಹೋಗ್ತಿ ಕ್ರೊಕೊಡೈಲ್ ಕ್ಯಾರೆಕ್ಟರ್ ಗೆದ್ಬಿಟ್ಟಿವಿ ಅಷ್ಟೇ. ನಮ್ದು ಅಷ್ಟೇ. ವೆಲ್ಕಮ್ ಟು ಚವಾರಿ ಟಾಕ್. Hello, hi. Hi. One eternity later. Six. Hi. Hello. ಎಲ್ರಿಗೂ ನಮಸ್ಕಾರ. Welcome to Chawari Talks. Okay. Google introduction. ಕ್ಯಾಮ್ರಾ ಆನ್ ಮಾಡಿ ಬಂದ್ರೆ ಅಲ್ಲ ಹಂಗೆ ಇಲ್ಲ ಆಲ್ರೆಡಿ ಆಗಾಗಲ್ಲ. ಕನ್ಫರ್ಮೇಶನ್ ಒಂದ್ ರೌಂಡ್ ಹೋಗ್ಬೇಕು. ಒಂದ್ ಕಪ್ ಚಾ ಬಿದ್ರೆ ಮಾತುಗಳು ಕಿತ್ತಿಗೆ ಮಾಡ್ದ ಅವರು ಬ್ಲಾಗಿಂಗ್ ಸ್ಟೈಲ್ ಒಳಗೆ ಮಾಡಬೇಕು. ಇವಾಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾವೇ ಒಂದ್ ಉದ್ರಿ ಆಗಿವಿ, ಇವ್ರು ಉದ್ರಿಂದ ಮತ್ತೆ ನಾವ್ ನೋಡ್ಬೇಕ ಮತ್ತೆ ಅದೇ ಏನ್ ಹೇಳ್ತೀನಿ ನಮ್ ಸಬ್ಸ್ಕ್ರೈಬರ್ಸ್ ನೋಡಿ ನಿಮ್ ಶಾಕ್ ಆಗೋಯ್ತು. ಸ್ವಲ್ಪ ಈ ಕಡೆ ಕಳಿಸ್ರಿ ನಮ್ ಕಡೆ. ಕಮೆಂಟ್ ಆಗಿ ಸಾಯಿಸ್ತಾರ. ಅದ್ ಯಾವ್ದೋ ವಿಡಿಯೋದಾಗ ಗುಂಡ ಹೊಯ್ಡೊಂಟ್ ಯಾವ ಮುಸ್ಟೇಜ್ ಒಂದ್ ಮೀಸೆ ಆಗಿಲ್ಲ ಅದ ಬಾರಿ ಅದ್ ಕಮೆಂಟ್ ನಾನು ಸ್ನಾನ ಮಾಡ್ಬೇಕಾರೆ ಇವೆಲ್ಲ ನೆನ್ಕೊಂಡ ಮಕ್ಳು ನಾವ್ ಇಷ್ಟು ಕಷ್ಟಪಟ್ಟು ನಾವ್ ಅಷ್ಟು ವಿಡಿಯೋ ಮಾಡಿ ಬಂದಿರ್ತೀವಿ, ಇವ್ರು ನನ್ ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಬೈ ನಿಮ್ ಬ್ಲಾಗಿಂಗ್ ಸ್ಟೈಲ್ ಒಳಗೆ ಹೇಳ್ಬಿಡ್ರಿ ಮುಗೀತ ನಿಮ್ದೆ ಕ್ಯಾಮ್ರಾ. ಬಟ್ ಅಷ್ಟೇ ನನಗ್ ಟಾರ್ಗೆಟ್ ಮಾಡಬೇಕು. ಇಲ್ಲಿ ಟೋಟಲ್ ಸೋಫಾನೇ ಟಾರ್ಗೆಟ್ ಈಗ. ಎಲ್ಲ ಸೆಟಪ್ ಮಾಡಕ್ 2 ತಾಸು, ಚಾನಲ್ ವೆಲ್ಕಮ್ ಮಾಡಕ್ 1 ವಾಯ್ಸ್ ಬಂದು ಏನೇನ್ ಸಾಧಿಸ್ಬೇಕಂತ ಸದ್ಯಕ್ಕಂತ ಏನ್ ಸಾಧಿಸೋದಿಲ್ಲ. ಬ್ರೋ ನಿಮ್ದು 1 ತಿಂಗಳ ಟ್ರಿಪ್ ಎಲ್ಲಿಗೆ ಬಂತು? ರೆಡಿ ನೀವು ಹೂ ಅಂದ್ರೆ ಹೋಗ್ಬೇಡ. ಮತ್ತೆ ಏಪ್ರಿಲ್ ಇದು ಕಾಸರಗೋಡು ಅಷ್ಟೇ, ಅಲ್ಲಿಂದ ಕಾಯಿ ಹೊಡೆದು ಮುಂದೆ ಕಳಿಸಿ ಬಂದ್ರೆ ಟೋಟಲ್ ಸೌತ್ ಕೋಸ್ಟ್ ಪೂರಾ ಬರ್ಬೇಕು. ಅರ್ಧಕ್ಕೆಲ್ಲ ಬಿಡಂಗಿಲ್ಲ. ಬೈ ಬರ್ತೀವಿ ಅಂತ ಒಪ್ಕೊಂಡ. ಎಲ್ಲಿ ಕೊಚ್ಚಿ ಬೈ ಹಂಗೆ ಎಕ್ಸ್ಟೆಂಡ್ ಆತದ. ಬೈ ಯಾಕೆ ಕಾಸರಗೋಡು ಇದ್ದೀವಿ ಕೊಚ್ಚಿಗೆ ಬಂದಾರ, ಕೊಚ್ಚಿಯಿಂದ ಕನ್ಯಾಕುಮಾರಿ ಬರ್ತಾರ. ಎಲ್ಲ ನಾನ್ ದತ್ತು ಬರ್ಬೇಕು ನಮ್ಮ ಮನೆ ಅಷ್ಟೇ. ವಾಪಸ್ ಬರಂಗಿಲ್ಲ ಮಗನೇ ಬೇಡ ಒಬ್ಬನೇ ಇದ್ದಿದ್ದು ಯಾಕೆ ಕಟ್ ಮಾಡ್ಬೋದು, ಯಾಕಂದ್ರ ಮರ್ಯಾದೆ ಇದು ಕಡಿಮೆ. ಅನ್ಕಟ್ ಆಗ್ಬೇಕಿತ್ತು ಅಂತೇಳಿ ಆಗ್ಬಾರ್ದು. ಫಸ್ಟ್ ಎಪಿಸೋಡ್ ಕಟ್ ಅಂತ ಎಡಿಟ್ ಒಳಗೆ ಕಟ್ ಮಾಡಿ ಎಡಿಟ್ ಒಳಗೆ ಇದೊಂದು ಅದು ಆ ಕ್ಯಾಮ್ರದಂಗಿಲ್ಲ ಈ ಕ್ಯಾಮ್ರದಂಗಿಲ್ಲ ಎರಡೇ ಕ್ಯಾಮ್ರದಂಗಿಲ್ಲ ಕಟ್ ಏನಿಲ್ಲ. ಮರ್ಯಾದೆ ಪ್ರಶ್ನೆ. ನಾನ್ ಬೇರೆ ಸಾಂಗ್ ಆಡಿಬಿಟ್ಟೆ. ನಿಮ್ಮ ಅಜ್ಜಿ ಮನೆಗೆ ಹೋಗಿದ್ರ? ಇಲ್ಲ ಬೈ ಅದೇನಿಲ್ಲ, ಎಕ್ಸ್ಟ್ರಾ GST ಹಾಕಿ ಕಮೆಂಟ್ಸ್ ಜಬರ್ದಸ್ತ್ ಅಂತ ಕಮೆಂಟ್ ಮಾಡೋರು ಯಾರಿಲ್ಲ. ಇದು ಸೋಷಿಯಲ್ ಮೀಡಿಯಾ ಏನಾಗ್ತದೆ? ಮೀಡಿಯಾ ಅಲ್ಲ. ಕಟ್ ಮಾಡಿ 2 ಸಲ ಬ್ರೋ 2 ಸಲ ಮನೆಗೆ ಬಂದ್ರ ಅಂದೆ ಮನುಷ್ಯ.
ಆಲ್ರೆಡಿ ಹೇಳ್ಕೊಂತಾವ. ನನವೇ ಅದು ಎರಡು ಕಾಲ್ ಗೊತ್ತಾಗತ್ತೆ ಏನೋ ಕಿತ್ತಪ್ಪ ಬಾಸ್ ಗಳ ಬಗ್ಗೆ ಮಾತಾಡೋದಿಲ್ಲ ಟಾಪಿಕ್. ಸ್ಯಾಂಡಲ್ವುಡ್ ಕಡೆ ಹೋಗೋದೇ ಬೇಡ. ಸ್ಯಾಂಡಲ್ವುಡ್ ಯಾವ ಬುಟ್ಟಿ ಕಡೆ ಹೋಗೋದು ಬೇಡ ಸದ್ಯಕ್ಕೆ. ಅವ್ರು ನಮ್ ಕಡೆ ಟ್ರಾವೆಲ್ ದುಬೈ, ಬ್ಲಾಗ್ ಇನ್ ದುಬೈ, ಟ್ರಾವೆಲ್ ದುಬೈ. ಇವಾಗಿಂದ ಹೆಂಗಂದ್ರೆ ನಾವು ಫಸ್ಟ್ ಏನಿಲ್ಲ ಬ್ರೋ, ನಾವು ನಾನು ಫೋನ್ ಮಾಡ್ತಿದ್ದೆ ಆಗ ಮಧ್ಯಾಹ್ನ ಫೋನ್ ಮಾಡ್ತಿದ್ದೆ. ಬೆಳಗ್ಗೆನಾಗ್ಲಿ ಮಧ್ಯಾಹ್ನ ಫೋನ್ ಮಾಡ್ತಿದ್ದೆ. ನಾನೇ ಫೋನ್ ಪುಟ ಪುಟ ಏನ್ ಫೋನ್ ಮಾಡ್ತಿದ್ರೆ ನೀವು ಫೋನ್ ಮಾಡ್ತಿದ್ರೆ ಯಾರೋ ಒಟ್ನಲ್ಲಿ ಮಾಡ್ತಿದ್ವಿ ನಾವು. ಬೈ ನಾನು ಹೇಳ್ತೀನಿ, ಏನಂದ್ರೆ ಟ್ರಿಪ್ ಪ್ಲಾನ್ ನಿಮ್ ಜೊತೆ ಪ್ಲಾನ್ ಹಾಕಿ ನೀವು ಬರ್ಲಿಲ್ಲ. ಬೈ ಬರ್ಲಿಲ್ಲ, ನಮ್ದು ಆಲ್ರೆಡಿ ಬಂದ್ವಿ ನಾವು. ಹೋಗಿದ್ರಿ. ಆಮೇಲೆ ಇನ್ನೊಂದಿಬ್ರಿಗೆ ಕೇಳಿದೆ, ಅವ್ರು ಸ್ವಲ್ಪ ಇಂಜರಿ ಆಗತ್ತಿದ್ರು. ನಾನು ಯಾರು ಬಂದಿಲ್ಲ ಅಂದ್ರೆ ಒಬ್ನೇ ಹೋಗಮಂಡ್ ಡಿಸೈಡ್ ಆಗ್ಬಿಟ್ಟಿದ್ದೆ. ಫೀಲಿಂಗ್ ಆಗಿ ಹೇಳ್ತಿಲ್ಲ, ಯಾರಿಲ್ಲ ಒಬ್ನೇ ಹೊಂಟಿನಿ, ಮ್ಯಾಪ್ ಹಾಕತ್ನಿ ಮ್ಯಾಪ್ ಅಂತ. ಅದು ನಾನು ಮ್ಯಾಪ್ ಹಾಕೋ ಟೈಮ್ನಾಗ ಫೋನ್ ಮಾಡ್ತಿದ್ದ. ಸರಿ ನಾನು ಮ್ಯಾಪ್ ಹಾಕತ್ತೀನಿ ರಪ್ಪ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಎಮೋಷನಲ್ ಬ್ಯಾಕ್ ನೀವು ರೆಡಿ ಆಗ್ರಿ ಅಂತ ಹೇಳಕ ಮೆನ್ಷನ್ ಮಾಡಿ ನಾನು ಒಬ್ಬನೇ ಹೊಂಟೀನಿ ಬರಂಗಿತ್ತ. ಎಮೋಷನಲ್ ಬ್ಲಾಕ್ ಮೇಲ್ ಮಾಡತ್ತೀರಿ ನೀವು ಅವರಿಗೆ. ನಾ ಒಬ್ನೇ ಹೋಗತ್ತೀನಿ ನೋಡಿ, ನೀವೆಲ್ಲ ಇಲ್ಲೇ ಇದ್ದೀರಿ. ನಾನು ಫೈನಲ್ ಆದ್ರೂ ರೆಡಿ ಆಗಿರ್ಲಿಲ್ಲಪ್ಪ ನಾನು. ರೆಡಿ ಆಗಿದೆ, ಬ್ಯಾಗ್ ಆಗ್ಯದ, ಗಾಡಿ ತಗೊಂಡ್ ಬರಾಗತ್ತಿ ನೋಡ. ಆಯ್ತು ಇನ್ನೋ ಒಂದ್ ತಾಸ ರೆಡಿ. ಏನೇನಿಲ್ಲ, ಮನೆಗೆ ಹೇಳಿಲ್ಲ, ಅಮ್ಮಗೆ ಹೇಳಿಲ್ಲ, ಯಾರಿಗ ಹೇಳಿಲ್ಲ. ಲಾಸ್ಟ್ ಹೇಳಿದ್ದಾನ ನೀವ್ ಅದಕ್ಕಿಂತ ಮೊದ್ಲು ನಾನು ಇನ್ನ ಹೇಳಿರ್ಲಿಲ್ಲ. ನೀವ್ ಇನ್ನು ಸಿಗ್ತೀನ ಹೇಳಿದ ನಾನು ಮನಿಗ್ ಬಂದಿದ್ದು ಒಂದ್ ವಾರ ಬಿಟ್ಟು ಹೋತಾನ ಅಂತ ಹೇಳ್ದ. ಆಯ್ತಪ್ಪ ನೀನ್ ಇಷ್ಟ ಹೆಂಗಾನ ಮಾಡೋಣ ಅಲ್ಲೇ ಗ್ರಾಂಡ್ ಹೇಳಿದ್ ಮಾತಂದ್ರೆ ಕೇಳಂಗಿಲ್ಲ. ನಾ 3 ಜನನು ಒಬ್ಬದ್ನ ರೆಡಿ ಮಾಡಿದ. ಕೆಪಾಸಿಟಿ ಅದ ಕೆಪಾಸಿಟಿ ಅದ. ಇದೊಂದೇ ಅಲ್ಲ, ಎಲ್ಲದಕ್ಕೂ ಪ್ರತಿಯೊಂದು ಒಬ್ನೇ ರೆಡಿ ಮಾಡ್ತಾನ. ಹೈಪ್ ಕೊಡಕತ್ತಾರ ತಗೊಂಡ್ಬಿಟ್ರಿ ಇವಾಗ್ಲೇ, ಆಮೇಲೆ ಸಿಗಂಗಿಲ್ಲ. ಇಲ್ಲ ನಮ್ ಗಾಡಿಗೆ ಟೈರ್ ಸರಿಗಿಲ್ಲ, ಬೇಡ ನನಗ ಹೆಂಗಂದ್ರೆ ಟ್ರಿಪ್ ಹೋಗೋದ್ ಕ್ಯಾನ್ಸಲ್ ಮಾಡ್ಬೋದು. ಅಂದ್ರೆ ಬೈಕ್ ಮೇಲೆ ಅಷ್ಟು ದೂರ ಯಾರು ಹೋಗ್ತಾರ ಅದ್ರ ನನ್ಗೆ ಗೊತ್ತೇ ಇಲ್ಲ ಬ್ರೋ ಹೆಂಗಂತ. ನಾನ್ ಹೆಂಗಾನ ಒಂದು ರೀಸನ್ ಹೇಳಿ ಹಿಂದಕ್ ಆಗ್ಬೇಕಂತ ನಾನು. ಟೈರ್ ಚೆನ್ನಾಗಿಲ್ಲ, ಸುಮ್ನೆ ಇಲ್ಲ ಕೈ ಕೊಟ್ಟಿದಂದ್ರೆ ಏನ್ ಮಾಡ್ಬೇಕ. ಮುಂದೆ ನೋಡಮ್ ಬಾ. ಅದೆಲ್ಲ ದೇವದ್ರದಾಗ ಹಾಕ್ಯಾನ. ದೇವದ್ರಗ ಹೋಯ್ತು, ಗಜೇಂದ್ರ ಗಡ ಹೋಯ್ತು, ಎಲ್ಲಿ ಲಾಸ್ಟ್ ಎಲ್ಲಿ ಅದು ಭಟ್ಕಳ ಆಗ್ತಿದ್ವಿ ಬ್ರೋ. ಅದನ್ನ ಪೂರಾ ಲಾಂಗ್ ಹಾಕಿತ್ತು. ನಾನ್ ಗಾಡಿ ತಗೊಂಡ ಟೈರ್ ಪೂರ್ತಿ ಸಾಫ್ ಆಗ್ಬಿಟ್ಟಿತ್ತು. ಅದನ್ನ ತಗೊಂಡು 1600 ಕಿಲೋಮೀಟರ್ ತಿರ್ಗಾಡಿದ್ವಿ. 1000 ಓಡಂಗಿಲ್ಲ, ನೀನ್ ಚೆನ್ನಾಗಿತ್ತು ಹಂಗೆ ಹೇಳಿ 1000 ಆರಾಮ್ ಓಡ್ತದಪ್ಪ. ಆಮೇಲೆ ಭಯ ಬ್ರೋ ಗಾಡಿ ಓಡಿಸೋ ಅಲ್ಲಿ ಹೆಂಗ ಅಂತ ದೊಡ್ಡ ಸಿಟಿನೇ ಟೈರ್ ಹಾಕೋರ್ ಒಬ್ರು ಸಿಗೋಳ್ರಿ. ವನವಾಸ ಮಾಡ್ರಿ ಅದ್ರ ಟೈಮ್ ಹಂಗೆ ಬೇಕಾದ ಸಿಗಂಗಿಲ್ಲ, ಯಾರು ಸಿಗಂಗಿಲ್ಲ. ಇನ್ನ ಮುಂದೆ ಹೋದ್ಮೇಲೆ ಇನ್ನೇನ್ ಸಿಗುತ್ತೆ ಒಂದ್ ಗ್ಯಾರಂಟಿ ಇರ್ಲಿಲ್ಲ. ಹುಡುಕಾಡಿವಿ ಹುಬ್ಳಿದಾಗ ಸಂಡೇ ಇರ್ಬೇಕು, ಮೇ ಬಿ ಸಂಡೇ ಇಲ್ಲ ಸಾಟರ್ಡೇ ಇರ್ಬೇಕು. ಬೆಳಗ್ಗೆ ನೋಡಕಡಿಗೆ MT-15 ಸೇಮ್ ಸೀನ್ ಗೋಕರ್ಣ ಹೋಗ್ಬೇಕಂತ ಪ್ಲಾನ್ ಮಾಡತ್ತಿ. ಇಲ್ಲಿಂದ MT-15 ತಗೊಂಡೋಗಿ. ನನ್ ಗಾಡಿ ಅವಾಗ ಇದ್ದಿದ್ದಿಲ್ಲ, ಸರಿ ಇದ್ದಿದ್ದಿಲ್ಲ, ಟೈರ್ ಹಾಕ್ಸ್ಬೇಕಂತೇಳಿ ಸೇಮ್ ನನ್ ಗಾಡಿ ಇಟ್ಟು MT-15 ತಗೊಂಡೋಗಿ ಹೋಗಕ್ ಚಲೋ ಹೋಗ್ಯದ. ಬೆಳಗ್ಗೆ 4 ಗಂಟೆಗೆ ನಾವ್ ಫ್ರೆಂಡ್ ರೂಮ್ ಮುಂದೆ ನಿಂದಿರ್ತೀವಿ, ಹೋಗ್ ಮಕ್ಕಂಡ್ವಿ. 6 ಗಂಟೆಗೆ ಎದ್ದಿವಿ. ಅವ್ನ ಹೊರಗೋ ಬರಮ್ ಅಂತಂದ ಎದ್ವಿ, ನೋಡ್ತೀವಿ ಹವಾ ಇಳಿಯೋದ. ರಾತ್ರಿ ಪ್ರಾಬ್ಲಮ್ ಏನಾಗಿಲ್ಲ, ಇದೆ ಯಾರೋ ತೆಗ್ದಿರ್ಬೇಕ್ ಬಿಡು ಅಂತ ಸುಮ್ನೆ ಅದ್ವಿ. ಹವಾ ಓಡ್ಸಕ್ ಹೋದ್ವಿ, ಹವಾ ಹಾಕ್ಸಿದ್ವಿ, ಮತ್ತೆ ಇಳಿ ಆತದ. ನೋಡ್ತೀವಿ ಆಗಿದ್ ಕಡೆನೆ 2 ಪಂಚರ್ ಆಗ್ಯಾವ, ಬಗ್ಲಾ ಹಿಂಗೆ. ಏನಂದ ಪಂಚರ್ ಕೊಡಂಗಿಲ್ಲ, ಇದಕ್ಕ ಟೈರೇ ಚೇಂಜ್ ಮಾಡಿಸ್ಬೇಕು ನೀವ್ ಅಂತಂದ. ಅವತ್ತಿಗೆ ಗೋಕರ್ಣ ಪ್ಲಾನ್ ಕ್ಯಾನ್ಸಲ್. ಅಲ್ಲಿಗೆ ಹೋಗ್ಲೇ ಇಲ್ಲ ಅವತ್ತು. ಟೈರ್ ಹುಡುಕಾಡತ್ತೀವಿ, ಪೂರಾ ದಿನ ಟೈರ್ ಹುಡುಕಾಡಿದ್ವಿ. ಎಲ್ಲಿ ಬ್ರೋ? ಹುಬ್ಳಿದಾಗೆ ಸಿಟಿದಾಗೆ. ಒಂದ್ ಕಡೆ ಕೇಳತ್ತೀವಿ, ರೇಟ್ ಜಾಸ್ತಿ ಹೇಳತ್ತಾನ, ಕಂಪ್ನಿ ಕರೆಕ್ಟ್ ಸಿಗವಲ್ತು. MRF ಅಪೋಲೋ ಯಾವ್ಯಾವ ಹೇಳತ್ತ, ನಾವು ನಮಗ್ ಬೇಕಾಗಿರೋ ನಮಗ್ ಸಿಗವಲ್ತು. ಗಾಡಿ ಓನರ್ ನೋಡಿದ್ರೆ MRF ಬೇಕು ನನಗೆ ಅನ್ಕೊಂತಾನ ಅವನು. ಆಯ್ತು ಸರಿ ತಗೋ ಅಂತೇಳಿ ಏನಾಯ್ತು C8 ರೇಟ್ ನಮಗ್ ಕಮ್ಮಿ ಸಿಕ್ತು, ಬಟ್ ಅವನಿಗೆ ಕಾಂಪ್ರಮೈಸ್ ಆಗೋದಿಲ್ಲ. ಮತ್ತೆ MRF ಹುಡ್ಕೊಂಡು ಓದಿ ಸಿಕ್ತು. ಟೈರ್ ಹೇಳಿದ ಒಂದ್ 4.5 ಅಂದಾಜಿನ 5 ತನ ಬಂತು. ಮತ್ತೆ ಕೇಳದೆ ರೊಕ್ಕ ಕೂಡ ತತ್ತಲ್ಲ, ನಮ್ದಲ್ಲ ರೊಕ್ಕ, ಗಾಡಿ ತಂದೀವಿ ಅಷ್ಟೇ.
ಬೈ ಹಿಂಗಿಂಗ ಅಂತಂದೆ. ಸರಿ ಬೈ ಹಾಕ್ಸ್ಬಿಟ್ರಿ ಬಂದ್ಮೇಲೆ ಕೊಡ್ತೀನಿ ಅಂತಂದ. ಈಗ ಓಕೆ ಬಂದ್ಮೇಲೆ ಕೊಡ್ತಿದ್ದಲ್ಲ ಧೈರ್ಯ ನನಗೆ ಅದ ಹಾಕಿಸ್ಲೇಬೇಡ, ಇಷ್ಟ ಪ್ರೈಸ್ ಇಷ್ಟ ಆಗತ್ತೆ. ಸೊ ಆಯ್ತು ಹಾಕ್ಸಿದ್ವಿ. ಅಲ್ಲಿ 2 ತಾಸು ಹೋಗಿ ಟೈರ್ ಹಾಕಕ್ಕೆ 2 ತಾಸು ತಗೊಂಡ್ ನಾವು ಸೆಂಟರ್ ಸ್ಟ್ಯಾಂಡ್ ಇಲ್ಲ MT-15 ಮಲಗ್ಸೆ ಎಲ್ಲ ಬಿಚ್ಚಬೇಕು. ಸೀದಾ ಮಲಗ್ಸೆ ಬಿಚ್ಚಿದ. ಸೊ ಮಲಗ್ಸಿ ಬಿಚ್ಚ ಹಾಕ್ಸ್ಕೊಂಡ್ ಬರೋ ಬಡಿ ಸಾಯಂಕಾಲ 3 ಆಗ್ಯದ. ಸೀದಾ ಬಂದ್ವಿ ರೂಮಿಗೆ, ಸೀದಾ ಬಿತ್ಕೊಂಡ್ಬಿಡ್ವಿ. ಅವತ್ತಿಂದ ಹತ್ತತ್ರ ಇವಾಗ 1.5 ವರ್ಷ ಮೇಲೆ ಆಯ್ತು. ಏನಿಲ್ಲ ಅಂದ್ರೆ 20-30 ಸಲ ಗೋಕರ್ಣ ಪ್ಲಾನ್ ಆಗ್ಯದ ಟ್ರಿಪ್ಪಿಗೆ. ಒಂದ್ಸಲನು 10-20 ಸಲ ಮಾಡಿವಿ. ರೀಸೆಂಟ್ ಆಗಿ ಮೊನ್ನೆನ ಆಯ್ತು. ಆಕ್ಚುಲಿ ನೋಡಿದ್ರೆ ಇವತ್ತು ಹೋಗೋದಿತ್ತು. ನೋಡಿದ್ರೆ 11 ಬೈ ಇವತ್ತು ನಿನ್ನೆ ಹೋಗೋದಿತ್ತು, ನಿನ್ನೆ ರಾತ್ರಿ. ಸೊ ಇದನ್ನೇ ಕ್ಯಾನ್ಸಲ್. ನಾನು ಆಫೀಸ್ 3 ಸಲ ಅವನು ಮೊನ್ನೆ ಫೋನ್ ಹಚ್ಚಿ ನಿಮ್ಗೆ ಹೇಳಿದ್ನೇ ಇಲ್ಲ ಬೈ ಗೋಕರ್ಣ ಬರ್ತೀನಿ ಅಂತ. ನಾನ್ ಫೋನ್ ಹಚ್ಚಿ ಕೇಳಿದ್ರೆ ಇಲ್ಲ ನನಗೆ ಇಂಟರ್ವ್ಯೂ ಆದ ಬರಕಿಲ್ಲ. ಮಾಡಿದ್ರೆ ಇಲ್ಲ ಇಂಟರ್ವ್ಯೂ ಆದ 4 ದಿನ ರಜಾಕ ಒಂದ್ ಕತೆ ಹೇಳ್ದ. ಇವನು ಅದೇ ಬೈ ನಾನು ರೆಡಿಯಾಗಿ ಗಾಡಿ ರೆಡಿ ಮಾಡಿದ್ರು. ಸೀದಾ ಆಯ್ತು ಸರ್ ಅದು ಹೋಗ್ ಬರ್ತೀನಿ ನಾನು ಸುಮ್ಮನೆ ಅದ ಮತ್ತೆ. ವಿಘ್ನೇಶಿಗೆ ರಿಸರ್ವೇಶನ್ ಸಿಕ್ಕಿಲ್ಲ, ರಿಸರ್ವೇಶನ್ ಮಾಡ್ಸ ಬರ್ತಾನೆ ವಿಘ್ನೇಶ್. ಬೈ ಹೋಗೋದಿತ್ರಿ ಎಲ್ಲ ಕರ್ಕೊಂಡು ಏನ್ ಮಾಡ. ಬಟ್ ಪ್ಲಾನ್ ಹಾಕಿದ್ದೆ ಅವ ಬೈ ಸ್ಕಿಪ್ ಮಾಡ್ಬಿಟ್ಟ ಅವ ಟಕ್ ಅಂತೇಳಿ. ಅದಕ್ಕೆ ನೆಕ್ಸ್ಟ್ ಪ್ಲಾನ್ ಒಂದ್ ಟಿಕೆಟ್ ಹಾಕಂಗೇ ಇಲ್ಲ. ನಾ ಸುಮ್ನೆ ಬಿಟ್ಟಿದ್ದ ಬೈ. ಅನ್ನೊಂದೇ ಕಾಗಂಗಿಲ್ಲ ನನಗ. ಮೊದ್ಲೇ ಕಾರಣಗಳು ದೊಡ್ಡವಾಗ್ಯಾವ ಸದ್ಯ ಜೀವನದಾಗ. ಹೋಗೋದ್ ಬೇಡ, ಸಮಾಧಾನ ಮಾಡ್ಕೊಂಡ್ಬಿಡ. ಹೆಂಗಿದ್ರು 1 ವಾರ ಟೈಮ್ ಅದು. ಬೇಡ ಅಂತಾನೆ ಸಮಾಧಾನ ಮಾಡ್ಕೊಂಡ್ಬಿಡಮ್ ಅಂತೇಳಿ ಅನ್ಕೊಂಡಿದ್ದೇವ್ ಬೈ. ಅವ್ನ್ ಲಾಸ್ಟ್ ವೀಕ್ ಫೋನ್ ಹಚ್ಚಿ ಗೋಕರ್ಣ ಹೊಂಟಿದ್ರಿ ನಾವು ಇಲ್ಲ ಅಂತಂದೆ ಬೈ. ಸರಿ ತಗೋ ಹೋಗಂಬ, ನಾನು ವಿದೇಶಿ ಬಸ್ಸಿಗೆ ಬರ್ತೀನಿ, ನೀನು ಅಲ್ಲಿಂದ ಬಂದ್ಬಿಡ್ರಿ ಅಂತಂದ ಬೈ. ಸರಿ ತಗೋ ಬರ್ತೀವಿ ನೋಡಮ್ಮ ಅಂತ ಅಂದೆ ಬೈ. ಅವತ್ತಿಗೆ 11ನೇ ತಾರೀಕಿಗಲ್ಲ ಅಭಿಗೂ ಹೇಳ್ಬಿಡು ಹೋಗ್ಬಿಡಮ್ಮ ಅಂತ ಅಂದ ಬೈ. ಹಂಗ ಇನ್ನ ಕ್ಯಾನ್ಸಲ್ ಆಗ್ತದ ನಾ ಸುಮ್ನೆ ಆಗಿದ್ದೆ ಬೈ, ಹೇಳಿರ್ಲಿಲ್ಲ. ಅದೇ ಗ್ಯಾಪ್ನ ನಿಮಗ್ ಫೋನ್ ಮಾಡ್ಯಾನ ಬೈ ಅವನು. ಇಷ್ಟು ಕಾರಣ ಮಾಡಿದ್ದ ಬೈ ಅವನ ಇದಕ್ಕ. ಸುಮ್ನೆ ಹೇಳ್ತಾನೆ ಬಿಸಾಕ್ತಾನ ಎಲ್ಲರೂ ಅಂದಾಗ ಹಿಂಗ ಕೈ ಎತ್ತ ಫಸ್ಟ್ ಅವಂದೇ ಬೈ ಕೈ ಎತ್ತದು. ಹಿಂಗ್ ಕೈ ಎತ್ತಿದ್ ಹಿಂಗೆ ಎಂದು ಗೊತ್ತಂದ್ರೆ ಹೇಳ್ದಲ್ಲ ಹಿಂಗ ಆಕ್ಷನ್ ಆಲ್ಮೋಸ್ಟ್ ಎಲ್ಲರಿಗೆ ಎಲಸ ಹಿಂಗ ರೊಚ್ಚಿಗೆ ರೆಡಿ ಹೋಗ್ರಿ ಹಿಂದೂ ಕಳ್ಸಂತ ನೋಡಕ ಪಗಲಾಗ ಯಾವಾಗ ಸ್ಟಾರ್ಟ್ ಅಂತ ನೋಡೋ ನಾವೆಲ್ಲ ನೋಡ್ತಿರ್ತೀವಿ. ಅವಾಗ ಹಿಂದಕ್ಕೆ ಹೋಗ್ಬಿಡುತ್ತೆ. ಇಲ್ಲ ನಲ್ಲೇ ಕುಂತು ಬಿಡತಾನ ರೇಸ್. ಇಲ್ಲೇ ಬರ್ತೀರಲ್ಲ ಸ್ವಲ್ಪ ಹಿಂದಕ್ಕೋ ಹಿಂಗ ಎಲ್ಲಾ ಗ್ರೂಪ್ ಇರ್ತಾರ. ಪ್ಲಾನ್ ಮಾಡೋದವ್ರೆ, ಕ್ಯಾನ್ಸಲ್ ಮಾಡೋದವ್ರೆ. ಬೇರೆ ಪ್ಲಾನ್ ಮಾಡಿದ್ರೆ ಕ್ಯಾನ್ಸಲ್ ಮಾಡೋದು ಅವ್ರೆ. ಎಲ್ಲಾ ರೆಡಿ ಆದ್ರೂ ಒಬ್ಬರ್ಲಿಂದ ಕ್ಯಾನ್ಸಲ್. ಇರ್ಲಿ ಬಿಡಿ, ಅಲ್ಲಿವರೆಗೆ ಹೋಗ್ಬೇಕಲ್ಲಿ ರೊಕ್ಕ ಎಷ್ಟು ಖರ್ಚತ್ತು ಗೊತ್ತ ನಿನಗ? ಗಾಡಿ ಮೇಲೆ ಅಲ್ಲಿವರೆಗೆ ಹೋಗ್ತಿದೆ ಹಾಗಾಗಿ ಗಾಡಿ ಮೇಲೆ. ಅದೊಂದು ಎಷ್ಟು ಬಿಸ್ನೆಸ್ ಫ್ಲಾಪ್ ಆಗಿದ ಐಡಿಯಾ ಆತ ಥಾಟ್ಲಿಂದ. ಅದು ಇನ್ನೊಂದು ಯಾವ್ದೋ ರೀಸೆಂಟ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬೈ ಬೇಡ ಬೈ. ಅದು ಔಟ್ ಆಫ್ ದಿ ಬಾಕ್ಸ್. ಅದನ್ನು ಹೆಂಗ ಎಷ್ಟು ಏನು ಯಾವಾಗ ಯಾಕ ಹೇಳ್ತಾನ ನಡ್ರಿ ನಾವ್ ಮುಂದೆ ಸಾಗಕ್ ಬಿಡಂಗಿಲ್ಲ. ಬಟ್ ಅದು ಒಳ್ಳೇದೇ ಬೈ. ಇನ್ನೊಂದ್ ಏನ್ ಗೊತ್ತಾ ಬೈ, ಪಾಪ ಬೈ ಅವನು ಇಲ್ಲಿ ಇರ್ಲಿಕ್ಕೂ ಕಂಟೆಂಟ್ ಅವನೇ ಆಗತ್ತ ನಮಗ. ಬೈ ನಮ್ ಕಂಟೆಂಟ್ ಬಿಡ್ರಿ, ನಿಮ್ಗೆ ಹೇಳ್ರಿ ಬ್ಲಾಗ್ ಚಾಲೂ ಮಾಡಿದ್ರಿ. ಇಲ್ಲ ಬ್ರೋ, ನಾನ್ ಹೆಂಗಂದ್ರೆ ಅದನ್ನ ಯೂಸ್ ಮಾಡದ್ ನಾನು ಅಂದ್ರೆ ಅದ್ರ ಓನರ್ ಎಲ್ಲ ಇರ್ತಾನೆ. ನಡೀತದ. ಓನರ್ ಬಗ್ಗೆ ಯಾರು ತಲೆ ಕೆರ್ಸ್ಕೊಂಬಂಗಿಲ್ಲ. ಎಲ್ಲರೂ ಯೋಚನೆ ಮಾಡೋದು ಹೆಂಗಂದ್ರೆ ನನಗ್ ಮುಂದಕ್ ಬಿಡಕತ್ತಾನಂತ. ಅಂದ್ರೆ ಇವಾಗ ತನಗ ಫೇಮಸ್ ಆಗದ ಇವಾಗ ಆಯ್ತು. ಒಂದ್ ರೇಂಜಿಗೆ ಹೋಗ್ಬಿಟ್ಟಿವ್ ಅಂದ್ರೆ ಆಯ್ತಪ್ಪ ನೀನ್ ಸೈಡ್ಗೆ ಹೋಗ್ಬಿಡು, ನಾನ್ ಮಾಡ್ಕೊಂಡ್ ಚಾನಲ್ ಆಗತ್ತ ಹಂಗ. ಎಕ್ಸ್ಪೀರಿಯನ್ಸ್ ಇಲ್ಲಾಂದ್ರ ನಾನೇ ಒಂದ್ ನಿರ್ಧಾರಕ್ಕೆ ಬಂದ್ಬಿಡ್ತೀನಿ. ಹೆಂಗ ನನ್ನ ಜನ ಫೋನ್ ಹಿಡಿತಾರ, ಒಂದ್ ಲೆವೆಲ್ಗೆ ರೀಚ್ ಆಯ್ತಂದ್ರ ನಾನೇ ಹೊಸ ಚಾನಲ್ ಜಗ್ಗೆ ರಿಪೋರ್ಟ್ ಮಾಡಕತ್ತಿರ ಅದನ್ನ, ಅದು ಡಿಲೀಟ್ ಆಯ್ತು, ಹೊಸ ಚಾನಲ್ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರ. ಈಗ ಐಡಿಯಾ ಇಲ್ಲಿ ರಿವೀಲ್ ಆಗ್ಯದ, ಹೊರಗೋದ್ಮೇಲೆ ಚೇಂಜ್ ಆಗ್ತದ ಈಗ ಐಡಿಯಾ. ಮನ್ಯಾಗ ಟ್ರೋಲ್ ಮಾಡ್ತಾರ.
ಆಬ್ವಿಯಸ್ಲಿ ಅದು ಎಲ್ಲರ ಮನೆಗೆ ಇದ್ದಿದ್ದೆ. ಅವನೇನ್ ಪುಟ್ಟ ಮಾತಾಡಲ್ಲ ಹಿಂಗೆ ಅಮ್ಮ. ಬೈ ನೀವ್ ಹಿಂಗಂತೀರಿ, ಸ್ಟಾರ್ಟಿಂಗ್ ನಾವು ಮನೆಗ್ ವಿಡಿಯೋಸ್ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಬಯಸಿದ್ರಿ ಏನ್ ಮಾಡ್ತಾವೇನು ಸುಮ್ನೆ ಹಿಡ್ಕಂತ ಕ್ಯಾಮ್ರಾ ಹಿಂಗ ನಾನು ಸ್ಟ್ರೀಮ್ ಮಾಡ್ತಿದ್ದೆ, ಗೇಮ್ ಸ್ಟ್ರೀಮ್ಸ್ ಮಾಡ್ತಿದ್ದೆ. GTA ಗೇಮ್ ಗೊತ್ತಲ್ಲ, ಉದ್ರಿ ಪ್ರಮೋಷನ್ ಮಾಡತ್ತ ಸಂಬಂಧ ಇಲ್ಲ, ಪ್ರಮೋಷನ್ ಮಾಡತ್ತಿನೇ ಇಲ್ಲ. ಇದಾಗ್ತದ ಸ್ಟಾಟಸ್ ಆಗ್ತದ ಆಮೇಲೆ ದೀಪ ಹಾಕೋ. ಇಲ್ಲ ಕಟ್ ಮಾಡ್ತೀನಿ ಅದಿಷ್ಟ ಟಾಪಿಕ್. ಸ್ಟ್ರೀಮ್ ಮಾಡ್ತಿದ್ದೆ ನಾನ್ ಗೇಮ್ ನಾನ್ ಮಾತಾಡ್ತಿದ್ದೆ. ನಮ್ಮ ಅಮ್ಮೆಯಿಂದ ಬಂದು ಸುಮ್ನೆ ಯಾಕೆ ಹುಚ್ಚು ಹೋದ್ರ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಪಬ್ಜಿ ಇದು. ಅಲ್ಲಿ ಆ ಕಡೆ ಇನ್ನೂ ಹಳೆ ಮನೆ ಐತ್ ನಮ್ದು, ಇನ್ನೊಂದಿದೆ ಇನ್ನು ಸ್ವಲ್ಪ ಮುಂದ ಬ್ಯಾಸಿಗೆಗ ಮಾಲ್ ಮಕ್ಕೋತಿದ್ವಿ, ಪಬ್ಜಿ ಆಡೋರು. ಬಗ್ಲಾಗಿನ ಮನೆ ಆಂಟಿ ಗಾಬರಿ ಆಗ್ಬಿಟ್ಟಿದ್ರು ರಾತ್ರಿ. ಎಷ್ಟು 1-2 ಜನ ಆಡ್ತಿದ್ವಿ ನಾವು. ಆ ಮನೆಗ್ ಬಂದ ಈ ಮನೆಗ್ ಬಂದ ಅನ್ನೋ ನಿಂತಿದ್ವಿ, ಕಳ್ಳ ಬಂದ 4 ಜನ ಆಡ್ತಿದ್ವಿ. ಇಲ್ಲಿ ಇಬ್ರು ನಾವು ಬಗ್ಲಾಗ ಇರ್ತಿದ್ವಿ. ಹೇಳೋದವ್ರಿಗೆ ಆ ರೆಡ್ ಮನೆ ಈ ಕಡೆ ಮನೆ ಅಂದ ತಕ್ಷಣ ಕವರ್ ಕೊಡೋದು ಬೈ ಅವ್ರಿಗೆ. ಹೀಲಿಂಗ್ಸ್ ಬೇಕಾ ತಂದು ಕೊಡೋದು. ಸೈಲೆಂಟ್ ಆಗ್ಬೇಕಪ್ಪ. ಅವ್ರಿಗೆ ಹೀಲಿಂಗ್ಸ್ ಬೇಕಾ ತಂದು ಕೊಡೋದು, ಕಾರ್ ಬೇಕಾ ತಗೊಂಡ್ ಬರೋದು, ಎಲ್ಲಿ ಎನಿಮೀಸ್ ಸರ ಮಾರ್ಕ್ ಮಾಡೋದು, ಅಷ್ಟೇ ಕೆಲ್ಸ ನಮ್ದು. ಹೊಡಿಂಗಿಲ್ಲ. ಗನ್ನು ಬೇಕು, ಇದಕ್ ಹೋಗಿದ್ವಿ, ಕ್ರೌನಿಗೆ ಹೋಗಿದ್ವಿ ನಾವು. ಗನ್ನು ಬೇಕು, ಲೂಟ್ ಬೇಕು, ಎಲ್ಲ ಹೀಲಿಂಗ್ಸ್ ಬೇಕು, ಎಲ್ಲ ಬೇಕು ನಮಗ. ಕೈಯಾಗ ಹಿಡ್ಕಂತೀವಿ, ಮಿಸ್ ಫೈರ್ ಮಾಡ್ತೀವಿ, ಅಷ್ಟೇ ನಮ್ ಕೆಲ್ಸ. ಎನಿಮೀಸ್ ಹೋಗ್ರು ವಾಪಸ್ ಬರ್ಬೇಕಿಲ್ಲ, ಅಷ್ಟೇ ನಮ್ ಕೆಲ್ಸ. ಲ್ಯಾಂಡಿಂಗ್ ಕೊಟ್ರೆ ಮಿಸ್ ಲ್ಯಾಂಡಿಂಗು, ಎಲ್ಲಿ ಬೇಕಲ್ಲಿ ಇಳಿಸೋದು, ಕರೆಕ್ಟ್ ಲ್ಯಾಂಡಿಂಗ್ ಆಗಂಗಿಲ್ಲ. ಸೊ ಹಿಂಗ್ ಮಾಡ್ಕೊಂಡು ಬಗ್ಲ ಮನೆ ಆಂಟಿ ರಾತ್ರಿ ಎದ್ದಾರ, ಅವ್ರ ಎದಕ್ಕೋ ನೀರ್ ಕುಡಿಯಕ ಇದಕ್ಕೆ ಎದ್ದಾರ, ಕೇಳಿಸ್ಕೊಂಡಾರ ಹಿಂಗ. ಆ ಮನ್ಯಾಗ ಈ ಮನೆ ಹೊಡಿ ಈ ಮನ್ಯಾಗ ಅನ್ಕೊಂಡ್ಬಿಟ್ಟಾರ. ನೆಕ್ಸ್ಟ್ ಡೇ ಬಂದು ನಮ್ ಮನೆಗ್ ಕೇಳ ಹಿಂಗ ರಾತ್ರಿ ಯಾರೋ ಮೇಲೆ ಮಾತಾಡ ಹೋಗಿಲ್ಲ. ಹಿಂಗ ರಾತ್ರಿ ಅವ್ರು ಗೇಮ್ ಆಡ್ತಾರ, ಇಂತ ಗೇಮ್ ಅದಂತ ಅವ್ರಿಗೆ ಗೊತ್ತಿಲ್ಲ ಅದಂತ. ಅವ್ರು ಕನ್ಫರ್ಮ್ ಮಾಡ್ಕೊಂಬೋದು. ಅವ್ರು ಗೇಮ್ ಅದಂತ ಅದನ್ನ ಆಡ್ತಾರ 4 ಜನ ಸೇರಿ. ಇಲ್ಲಿ ಇಬ್ರು ಇರ್ತಾರ, ಇನ್ನೊಬ್ರು ಎಲ್ಲ ಇರ್ತಾರ, ಸೇರಿ ಆಡ್ತಾರ. ಸೊ ಅದರದಿಕ್ಕೆ ಅವಾಗ ಆ ಆಂಟಿಗೆ ಸಮಾಧಾನ ಆಗ, ಯಾರು ಇಲ್ಲ ಇಲ್ಲಿ ಹುಡುಗರು. ನೆಕ್ಸ್ಟ್ ಡೇನ ಎದ್ದಾರ, ಬಟ್ ಅವ್ರ ಅಷ್ಟು ಇದು ಮಾಡಿಲ್ಲ ನಮಗ್. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟದ, ಈ ಮಕ್ಳು ಹಿಂಗೆ ಆಡ್ತಾರ ರಾತ್ರಿ ಎಲ್ಲ. ಕಮ್ಮಿ ಆಗ್ಯದ, ಎದಕ್ಕಿಲ್ಲ, ಕಂಡ್ರೆ ಯಾರು ಬರಂಗಿಲ್ಲ. ನಮ್ದು ಒಂದ್ ಟೈಮ್ ಹಂಗೆ ನೋಡಿದ್ರು, ನಾವು ಲೈಟ್ ಆಡ್ತಿದ್ವಿ ಜಾಸ್ತಿ. ಪಬ್ಜಿ ಲೈಟ್ ಆಡ್ತಿದ್ವಿ. ಪಬ್ಜಿ ಲೈಟ್ ಆಡ್ತಿದ್ವಿ. ಇತ ಕಿಂಗ್ ಅದ್ರಾಗ ಎಲ್ಲಾದ್ರಾಗ ಕಿಂಗೆ ಇಲ್ಲ ಬ್ರೋ. ಹೆಂಗ್ ಗೊತ್ತಾ, ಫಸ್ಟ್ ಹೋಗ್ ಕಳ್ಸೋದು, ಆಮೇಲೆ ಹಿಂದಿನ ಬರೋದು. ಹಿಂದಿನ ಬಂದು ಸರಿ ನಾಲ್ಕು ಎಲ್ಲಾರ್ನ ಅದೊಂದು. ಮತ್ತೆ 4 ಗಂಟೆ, ಬೆಳಿಗ್ಗೆ 4 ಗಂಟೆ 3 ಗಂಟೆಗೆ ಎಚ್ಚರ ಆದಂಗೆಲ್ಲ ಒಬ್ರಿಗೆ ಫೋನ್ ಮಾಡೋದು, ಎಬ್ಸೋದು, ಆಡೋದು. ನೀನಲ್ಲ ಮರ್ಷಮಣ್ಣ ಬೈ ಹೆಸರು ಚೇಂಜ್ ಮಾಡ್ಬೇಕು ಬೈ, ನಾ ಇವ್ರೇ ಅನ್ಕೊಂಡ್ಬಿಡ್ತೀವಿ. ಇನ್ನೊಬ್ಬತ್ ಅವ್ರು ಹೆಂಗಂದ್ರೆ ಬಂದ್ ಹಿಂಗ ನಾವು ಊರಾಗ ಆಡ್ತಿದ್ವಲ್ಲ, ಅವ್ರು ಅನ್ನೋರು ಒಂದು ಟೈಮಿಂಗ್ ಮಾಡ್ಕೇರಿ, ಇಲ್ಲ ಅಂದ್ರೆ ಅದ್ ಏನ್ ಸಂತಾನ ಆಡ್ಕೊಂಡ್ ಕೊಡ್ತೀರಿ, ನಿನ್ ಕೆಲ್ಸ ಅದ ಇಲ್ಲ ಅಂತ. ಒಂದ್ಸಲ ಇನ್ಸ್ಟಾಲ್ ಮಾಡಿ ಕೊಟ್ಟಿವಿ. 4 ಗಂಟೆ ಬ್ರೋ, 4 ಗಂಟೆಗೆ ಗುಡಿ ಪೂಜೆ ಆಗ್ತದ, ಪೂಜೆ ಮುಗಿಯೋಣ ಫೋನ್ ಮಾಡ್ತಿದ, ಬರ್ಲಿಲ್ಲ ಅಂದ್ರ ನೋಡ್ ಮತ್ತೆ ಅಂತೇಳಿ ತಗ. ಅವಾಗ ನಿದ್ದೆ ಗಂಡಾಗ ಇದ್ದು ಆಡ್ತಿದ್ವಿ ಪಬ್ಜಿ. ಡಿನ್ನರ್ಗಳು ಜೊತೆ ಆಯ್ತಿದ್ವು ಅಂತ. ಬಟ್ ಅವಾಗಿಂದ ನಮ್ಮ ಓಣ್ಯಾಗ ಕಳ್ರು ಬರೋದ್ ಕಮ್ಮಿ ಆಗ್ಬಿಟ್ರ. ಕಳ್ರು ಬಂದ್ರು ಚಿಂತೆ ಇಲ್ಲ, ಸುತ್ತಮುತ್ತ ಇರೋರಿಗೆ ನೋಡ್ಕಂತಾರ. ಅವ್ರಿಬ್ರು ಯಾರು ಹುಡುಗರು ಗೇಮ್ ಆಡ್ತಿರ್ತಾರೆ, ಹೆಂಗಿದ್ರು ಸೆಕ್ಯೂರಿಟಿ ಬೈ. ಅಲ್ಲಿವರೆಗೂ ನಮ್ಮ ಓಣ್ಯಾಗ ನಾಯಿಗಳು ಬರ್ತಿದ್ವು ಬೈ ಸೆಕ್ಯೂರಿಟಿಗೆ. ಅದಾದ್ಮೇಲೆ ನಾವೇ ಆಗ್ಬಿಟ್ಟಿ ಏನಕ್ಕೆ ಸೆಕ್ಯೂರಿಟಿ ಕೊಟ್ಬಿಟ್ವಿ. ನಾಯಿಗಳೆಲ್ಲ ರಾಜೀನಾಮೆ ಅವೆಲ್ಲ ನೀತಿ ಅವಕ್ಕೂ ಗೊತ್ತು, ಈ ಮಕ್ಳು ಅಂತಿರ್ತಾರ. ಏರಿಯಾ ಬೇಡ, ಗಲ್ಲಿ ಬೇಡ, ನೆಕ್ಸ್ಟ್ ಗಲ್ಲಿಗೆ ಇಲ್ಲ ಈ ಗಲ್ಲಿ ಇದೇ ಗಲ್ಲಿ ಸೇಫ್. ಅವ್ರು ನೋಡ್ತಿರ್ತಾರ, ಇಲ್ಲೇ ಮಕ್ಕಂಬಿಡ ಆರಾಮ್ ನಾವ್ ನಿದ್ದೆ ಮಾಡಕ. ಬ್ಯಾರೆ ಗಲ್ಲಿಗೆ ಹೋದ್ರೆ ಮತ್ ಕೆಲ್ಸ ಆಗ್ತಾವ ಅವಕ್ಕ. ಬೈ ನಾವ್ ಫ್ರೀ ಫೈರ್ ಆಡ್ತಿದ್ವಿ. ಆಡ್ತಾ ಇದ್ರೆ ಅಮ್ಮ ಒಂದ್ಸತಿ ಕರಿಯಾರ ಅಮ್ಮ ಊಟಕ್ ಬಾ ಅಂತ, 2 ಸತಿ ಕರಿಯಾರ, ಬಂದೆ 3ನೇ ಸತಿಗೆ ಜೈಲಲ್ಲಿ ಊಟ ತಳ್ತಾರ ಗೊತ್ತಾ. ಬೈ ರೂಮ್ಗೆ
ಒಂದು ಪ್ಲೇಟ್ ಹಿಂಗ ಹಾಕಿ ಕೆಳಗಡೆ ತಳ್ಬಿಡೋರು ಊಟ ತಿನ್ನೋ ಬೈ ನಿಮಗನ್ನ ಅಷ್ಟ್ ಮರ್ಯಾದೆ ಕೊಡ್ತಾರ ಊಟ ನಮಗಿಲ್ಲ ಮುಗೀತು ಅಷ್ಟೇ ನಿಮ್ ಇಷ್ಟ ಊಟ ಮಾಡ್ತಿದ್ದೆ first ಗೆ ನಮ್ದು ಅಷ್ಟೇ ಆಟ ಬಿಟ್ಟು ಊಟಕ್ ಬರ್ತಿದ್ದೆ ಬಾ ಬಡಿಸ್ತೀವಿ ಇಲ್ಲ ಮುಗಿತೀನಿ ಊಟ ಇಲ್ಲ ಕಷ್ಟಮಲ್ಲೇ ನಾಳೆ ಮುಂಜಾನೆ ಮತ್ತೆ ಮಾತಾಡೋದು ಏನಿದ್ರು ನಾನು ಅದು 1 ಗಂಟೆ ಊಟ ಮಾಡೋದು ಆಡಿ ಸಾಕಾಗಿ 1 ಗಂಟೆ ಊಟ ಮಾಡಿ ಪ್ಲೇಟ್ ಅಲ್ಲೇ ಎಲ್ಲ ಬೈ ನನ್ ಲಾಸ್ಟ್ ಹೆಂಗ್ ಬಂದಿದ್ದು ಗೊತ್ತಾ ಬೈ ನೀವು ಊಟಕ್ ಕೊಡಂಗಿಲ್ಲ ಅಂತೇಳಿ ಊಟ ಮಾಡ್ತೇನೆ ಆಡ್ತಿದ್ದೆ ನಾನು ಒಂದ್ ಕೈ ಆಡ್ತಿದ್ದೆ ಈ ಕಡೆ ಊಟ ಮಾಡ್ತಿದ್ದೆ ಹಂಗ್ ಬಂದಿತ್ತು ದೊಡ್ಡ ಸಾಹಸಗಳು ಮಾಡಿಲ್ಲ ಊಟ ಮಾಡಿದ್ಮೇಲೆ ಬರ್ತಿದ್ವಿ ಆ ಕಾಡಕ್ ಬೈ ಇಲ್ಲ, ಅದು addiction ಆಗ್ಬಿಡ್ತು ಅದಕ್ಕೆ ಆ ತರ. ಬೈ ಇವಾಗ ನಾವು 10 ಗಂಟೆ ಮೇಲೆ ಚಾಲು ಮಾಡಿದ್ವಿ ಊಟ ಮಾಡಿದ್ಮೇಲೆ ಚಾಲು ಮಾಡ್ತೀವಿ. ಮಾಡ್ದ ನನ್ ಸಿಚುವೇಶನ್ ಅಂತ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿ ನಾನು ಅಷ್ಟೇ ಹಾ. ರಾತ್ರಿ ಮಾಡಂಗಿಲ್ಲ ಊಟ ಆದ್ಮೇಲೆ ಫೋನ್ ಮಾಡ್ತಿದ್ವಿ ಅವ್ರಿಗೆ ರೆಡಿ ಬೈ ರಾತ್ರಿ ನಮ್ದು 11 ಗಂಟೆ ಮೇಲೆ ರಾತ್ರಿ ಅಂದ್ರೆ ಮತ್ತೆ ಊಟ ಎಷ್ಟು ರೆಡಿ ಮಾಡ್ತಿದ್ದೆ ನೀವು 9 ಆಗ್ತಿದ್ದು ಒಂದ್ 10:30 ಹಂಗಾತಿತ್ತು. ಅವಾಗ ಫೋನ್ ಹೊಡಿತಿದ್ದೆ 12 ಗಂಟೆ ತನಕ ನಾನ್ ಸ್ಟಾಪ್ ಎಷ್ಟು ಕಂಟಿನ್ಯೂ ಆಗ್ತಿದ್ರು ಡಿನ್ನರ್ಗಳು ಕಂಟಿನ್ಯೂ ಒಂದ್ 3-4 ಹೊಡಿತೀನಿ ಅಲ್ಲ ಹೌದಾ ಹೌದು ನಾವು ಫುಲ್ ಆಟದಲ್ಲೇ ಸ್ಪೋರ್ಟ್ಸ್ ಕಳೆದಿದ್ವಿ. ಇಲ್ಲ ಬ್ರೋ ಕಾಲ್ ಇದು ಈ ಪಾಯಿಂಟ್ ಬೈ ಎಲ್ಲರೂ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡಂಗಿಲ್ಲ ಎಲ್ಲರೂ ಚೇಂಜ್ ಟ್ರಿಪ್ ಬಗ್ಗೆ ಹೇಳಿ ಬ್ರೋ, ಬರೇ ನಾವು ಸ್ಪೋರ್ಟ್ಸ್ ಅಲ್ಲೇ ಕಳ್ದ್ವಿ. ಒಂದೊಂದ್ ತಿಂಗಳು ಹೋತಾನ ಟ್ರಿಪ್ ಹೇಳಕ್ ಹೋಗ್ಬೇಡ ಎಲ್ಲಿ ಹೋಗಿಲ್ಲ ಇನ್ನ ಇದು ವನವಾಸಕ್ಕೆ ಹೋತಾನ ನಾವ್ 2 ದಿನ ಬಸ್ಸಲ್ಲಿ ಹೋದಿ ಹೆಂಗಿ ತಗೊಂಡ ಎಕ್ಸ್ಪೀರಿಯನ್ಸ್ ಇವ್ರು ಅನಂತಪುರ್ಗೆ ಹೋಯ್ತು ರೀಸೆಂಟ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಹೆಂಗ್ ಹೋಗಿವ ಅಂತ ನಮ್ಗೆ ಗೊತ್ತಿಲ್ಲ. ರಾಯಚೂರು ಬಸ್ಸಿಗೆ ಹೋದ್ವಿ 5 ಬಸ್ ಅಷ್ಟೇ ಸಾಕಷ್ಟೇ 5 ಬಸ್ ನೀವು ನಮ್ಮಂಗಿಲ್ಲ ಲಾಸ್ಟ್ ಸಿಚುವೇಶನ್ ಹಿಂಗೆ ಆಗಿತ್ತು. ನಾನು ಇವನು ಇನ್ನ ಇಬ್ರು ತಿರುಪತಿಗೆ ಹೋಗಿದ್ವಿ. ಹೋಗಕ್ಕೆ ಟ್ರೈನ್ ಬುಕ್ ಮಾಡಿವಿ. ಇದು ದೊಡ್ಡ ಕಾಂಡ ನನ್ನ ಜೀವನದಾಗ. ರಾತ್ರಿ ಟ್ರೈನ್ ಆಕ್ಚುಲಿ ಬುಕ್ ಮಾಡ್ಲಿಲ್ಲ ಟ್ರೈನ್ ಅದು ಇಲ್ಲ ಮಾಡ್ಲಿಲ್ಲ ಟ್ರೈನ್ ಟಿಕೆಟ್ ತಗೊಂಡ್ವಿ ನಾರ್ಮಲ್ ಜನರಲ್ ಟಿಕೆಟ್ ತಗೊಂಡ್ವಿ. ರಾತ್ರಿ ರಾಯಲಸೀಮಕ್ಕೆ ಹೋಗ್ಲಿಲ್ಲ ಬೈ ಮಂದಿ ಜಗ್ಗಿತ್ತು. ಅವ್ರು ನಮ್ಮವ್ರು ಇನ್ನೊಬ್ರು ಏನಂದ್ರು ನೆಕ್ಸ್ಟ್ ಇನ್ನೊಂದು ಟ್ರೈನ್ ಬರ್ತದೆ ಈ ಕಂಟಿನ್ಯೂಸ್ ಟ್ರೈನ್ ಇವಾಗ ತಿರುಪತಿಗೆ ಹೋಗಮ್ಮ ಅಂತಂದ್ರು. ಒಂದ್ ಟ್ರೈನ್ ಬಿಟ್ಟಿವಿ ಬೈ 10:30 ಹೋಗಿ ಕೂತೀವಿ ರೈಲ್ವೆ ಸ್ಟೇಷನ್ನಾಗ. 12 ಗಂಟೆ ಇದು ರಾಯಲಸೀಮ ಹೋಯ್ತು. ಅದಾದ್ಮೇಲೆ ಒಂದ್ 4-5 ಟ್ರೈನ್ ಹೋದ್ವು ಬೈ. ಬೆಳಗ್ಗೆ 4 ಗಂಟೆ ಆಗದ್ ಬೈ. ಅವಾಗ ಒಂದ್ ಟ್ರೈನ್ ಬಂತು ಖಾಲಿ ಅದ ಬೈ. ನಮಗೊಂದ್ ಇಚ್ಚಿ ಚೊಪ್ಪರ ಸೊಡೆ ಆಗ್ತದ ಖಾಲಿ ಅದ ಬೇಡ ಇದು ಅಲ್ಲಿಗೆ ಹೋಗಂಗಿಲ್ಲ ಇನ್ನೊಂದ್ ಟ್ರೈನ್ ಬರ್ತದ 5:30ಗೆ ಅದಕ್ಕೆ ಹೋಗಮ್ಮ ಅಂತ ಹೇಳ್ದ ಬೈ. ಆಬ್ವಿಯಸ್ಲಿ ಹೂ ಅಂದೀವಿ ಬೈ ನಾವು. ಆ 5:30 ಟ್ರೈನ್ ಬಂತು ಬೈ ಖಾಲಿ ಇತ್ತು ಬೈ. ಲಾಸ್ಟ್ ಕಂಪಾರ್ಟ್ಮೆಂಟ್ ಬೈ ಆ ಲೇಡೀಸ್ ಅಂತ ಇಟ್ಟಿರ್ತಾರೆ ಬೈ ಆ ಕಂಪಾರ್ಟ್ಮೆಂಟ್ ಯಾರು ಇಲ್ಲ ಬೈ. 4 ಜನ ಏರಿವಿ ಬೈ. ನಾವು 4 ಜನ ಇಬ್ರು ಅವ್ರಿಗೂ ಹಂಗೆ ಹೇಳಿದೀವಿ ಬೈ ಇದು ಬೇಡ ಇನ್ನೂ ಬರ್ತದ ಕಾಯ್ತಾ ಇರ್ತಿದ್ವಿ. ಅದಕ್ಕೆ ಏರ್ಸಿದೀವಿ ಬೈ. 6 ಜನ ಏರಿದ್ವಿ. ಅವ್ರ ಫ್ಯಾಮಿಲಿ ಅದ ಗಂಡ ಹೆಂಡತಿ ಒಂದ್ ಸಣ್ಣ ಕೂಸದ. ನಾವ್ 4 ಜನ ಬ್ಯಾಚುಲರ್ಸ್ ಕೂತ್ವಿ ಹೋದ್ವಿ. ನಿದ್ದೆ ಹೊಡೆ ಆಗ್ತದ ಬೈ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಸ್ವಾಮಿ ಕಡೆ ಆತಿದ್ವು ಚಲೋ ಕಾಲ ಅದ ಇನ್ನೇನ್ ಮಾಡ್ತೇವೆ ಎಲ್ಲ ಮಕೊಂಬಿಡ್ರಿ. ಅಲ್ಲಿ ಏರಿದ್ವಿ ಬೈ. ನಾನು ಇನ್ನೊಬ್ಬತ್ತ ಮಾಲೆ ಏರಿ ಮಕೊಂಡ್ವಿ. ಚಾರ್ಜ್ ಇಟ್ಟಿವಿ ರಾತ್ರಿ ತಿಕ್ಕಿ ಬೈ ಮೊಬೈಲ್ ಚಾರ್ಜ್ ಇಟ್ಟಿವಿ. ಅದೊಬ್ಬತ್ತ ಅಲ್ಲಿ ಕೂತಾನ ಕೇಳ್ಯಾರ ಎಲ್ಲರೂ ಕೇಳ್ಯಾರ ಅಷ್ಟು ಕಾತಗ ಎದಿರ್ತಿದಲ್ಲ ಅಂತೇಳಿ ಎದಿರ್ತೀವಿ ಅಂತ ಅಂದನ್ ಬೈ. ನಾನು ಈ ಕಡೆ ಚಾರ್ಜ್ ಇಟ್ಕೊಂಡಿನ್ ಬೈ. ಚಲೋ ಅದ ನೆನ್ಪಂದ ನನಗ ಒಂದು ಬ್ಯಾಗ್ ಕೆಳಗೆ ಇಟ್ಟಿನಿ ಮೊಬೈಲ್. ಆ ಕಡೆ ಇನ್ನೊಬ್ಬ ಚಾರ್ಜ್ ಇಟ್ಟಾನ ಅಥವಾ ಹೊರಗಿಟ್ಟಾನ. ಮಕ್ಕಳಿವಿ 6:30 7 ಆಯ್ತು ಬೈ. ಬೆಳಗ್ಗೆ ನಮ್ಮ ಫೋನ್ ಹಚ್ಚೇರ ಅಂತೇಳಿ ಟ್ರೈನ್ ಈಗ ಸಿಕ್ಕದ ಹೊಂಟಿವಿ ತಿರುಪತಿ. ರಾತ್ರಿಯಲ್ಲಿ ಏನ್ ಮಾಡಿದ್ರೆ ರೈಲ್ವೆ ಸ್ಟೇಷನ್ ಕಾದ್ರಿ ನಾವು ಆಯ್ತು. ಟ್ರೈನ್ ಹೋಯ್ತು. ಇನ್ನ ಯಾರೋ ಇಬ್ರು ಎಕ್ಸ್ಟ್ರಾ ಬಂದ್ರು ಗೊತ್ತಿಲ್ಲ. ನಿದ್ದೆ ಬರತ್ತದ ಅವ್ರು ತಗೊಂಡು ಏನ್ ಮಾಡಮ್ ಬೈ. ಹುಡುಗರ ಸ್ಕಿಪ್ ಮಾಡಿದ್ವಿ ಅವ್ರನ್ನ. ಹುಡುಗರು ಆಕ್ಚುಲಿ ಅದಕ್ಕೆ ಸ್ಕಿಪ್ ಮಾಡಿವಿ ಬೈ. ಏನ್ ಮಾಡ್ತಿದ್ವಿ ಆಯ್ತು ಜಬರ್ದಸ್ತ್ ನಿದ್ದೆ ಆಗ್ತಿತ್ತು ಬೈ. ಫೋನ್ 4 ಜನ ಬೈ. ಅಲ್ಲಿ ಕೂತದನು ಮಕ್ಕಂಡನಂತ ಫೋನ್ ಚಾರ್ಜ್ ಇಟ್ಟಿರಿ ಇಬ್ರು ಫೋನ್ ಎತ್ತು ನೋಡ್ತೀವಿ ಬೈ. ಎದ್ದೆ ಆಕ್ಚುಲಿ ಬಗಲಾಗಿದಕ್ ಬಂದು ಬಗಲಾಗಿದಕ್ ಬಂದು ಎಬ್ಸಾಳ ಬೈ. ಎಲ್ಲರೂ ಶಾಕು ಬೈ. ಅಕ್ಕಿ ಎಬ್ಸತಾಳ ಫೋನ್ ಕಾಣತ್ತಿಲ್ಲ ಅಂತ ಫಸ್ಟ್ ಬ್ಯಾಗ್ ಎತ್ತಿ ನೋಡ್ತೀನಿ ನನ್ ಫೋನ್ ಇಲ್ಲ. ಚಾರ್ಜಿಂಗ್ ಇಬ್ಬರ್ದು ಹಿಂಗ್ ಅಡ್ಯಾಡತ್ತ ಓದಿ ಬೈ. ನಾನು ಆತ ಕೂತ ಬೈ ಫುಲ್ಲು ಫಸ್ಟ್ ಟೈಮ್ ಫೋನ್ ಕಳ್ಕೊಂಡಿ ನಾನು. ಚಾರ್ಜಿಗೆ ಇಡ್ಬೇಕಾದ್ರೆ ಹೇಳಿದೀನಿ ಬೇಡ ಮಕ್ಕಳಿಗೆ ಅಂತೇಳಿ ನನ್ ಜೋಬ್ ನನ್ ಮೇಲೆ ಅದ ನಾನ್ ಹಂಗೆ ಬಂದ್ಕೊಂಡಿ ನಂದು ಅದಕ್ಕೂ ಮುಟ್ಟಿಲ್ಲ. ಇವ್ರಿಬ್ರೇ ತಗೊಂಡ್ ಹೋಗ್ಯಾರ ಚಾರ್ಜಿಗೆ ಇಟ್ಟಿರೋ. ಹೋಯ್ತು ಬೈ ಓದಿ ಬೈ. ಟ್ರೈನ್ ಎಲ್ಲ ಪೂರ ಹುಡುಕಿದ್ರಿ ರನ್ನಿಂಗ್ ಅಲ್ಲಿ ಟ್ರೈನ್ ಎಲ್ಲೂ ನಿಂತಿಲ್ಲ. ನಮಗೇನು ಟ್ರೈನಾಗ ಇರ್ತಾನ ಅವನು. ಹೊಸ ತಗೊಂಡಿದ್ದೆ ನಾನು. ಅದು X3 ಇತ್ತು ಬೈ ನಂದು ರಿಯಲ್ಮಿ. ಟ್ರೈನ್ ಎಲ್ಲ ಎಸಿ ಗೀಸಿ ನೋಡಬಲ್ವಿ. ದುಕ್ಕಂಡ್ ಹೋಗತ್ತಿ ಅವ್ನ ನಡುವೆ ಎಲ್ಲ
ಅದೇ ನಮಗೇನ್ ಗೊತ್ತದ ಅವಾಗ ಪ್ಯಾನಿಕ್ ಆಗಿ ಅದು ಹೋಗಿದ್ದು ಗೊತ್ತಿಲ್ಲ ಬೈ. ಅವ್ನು ಯಾವ ಸ್ಟೇಷನ್ ನಿಂದಿರ್ಸನೋ ಎಲ್ಲೋ ಹೋಗ್ಯಾನ ಗೊತ್ತಿಲ್ಲ. ಅವ್ನೆಲ್ಲೋ ನೋಡೋ ಕಾರಣ ಬಂದ್ ನಿಂದಿರ್ಸನ ಅವನು. ಹಿಂಗ್ ಕುಂತಕಾಲ ಇನ್ನೇನೋ ಸ್ವಲ್ಪ ಬಾಳ ದೂರ ಏನಿದ್ದಿಲ್ಲ ಬೈ. ನೆಕ್ಸ್ಟ್ ಸ್ಟೇಷನ್ ಕುಂತಕಾಲ ಇತ್ತೇನೋ ನೋಡೋ ಕಾರಣ ನಿಂದಿರ್ಸನ, ಯಾವ್ದೋ ಟ್ರೈನ್ ಪಾಸ್ ಆಗತ್ತೇನೋ ಹಿಡಿದು ಪೂರಾ ಸೀದಾ ಬೋಗಿತನ ಸ್ಟಾರ್ಟಿಂಗ್ ಇದು ಇಂಜನ್ ತನ ಹೋಗಿ ವಾಪಸ್ ಬಂದಿವ್ ಬೈ. ಸಿಗ್ಲಿಲ್ಲ ಅಡೆ ಬಾರ ಅನ್ಕೊಂಡ್ ಸುಮ್ನೆ ಕೂತೀವಿ ಬೈ. ಎಷ್ಟು ರೂಪಾಯಿ ಮೊಬೈಲ್ ಬೈ ನಾನು ಅದು 30,000 ಬೈ ಅದು ಮೊಬೈಲ್ ಬೈ. ಬೈ ಮೊಬೈಲ್ ದೂರ ಉಳಿತು ಬೈ. ನಾನು ಮೊಬೈಲ್ ಬಗ್ಗೆ ಮಾತಾಡಂಗಿಲ್ಲ, ಬಟ್ ಅದು ಅದ್ರಾಗಿರೋ ಫೋಟೋಸು ಫೈಲ್ಸು ಅದ್ರದ್ದು ನನಗ್ ಬಾಳ ಬೇಜಾರಾಯ್ತು ಬೈ ಅವತ್ತು. ಇವನು ಟ್ರಿಪ್ಪಿಗೆ ಬಂದಾಗ್ಲಿಂತ ನೆಕ್ಸ್ಟ್ ಟ್ರಿಪ್ ಅಂತ ನಶೆ ಇರೋದ್ ಬ್ರೋ ನಂದು ಟ್ರಿಪ್ ಸ್ಟಾರ್ಟಿಂಗ್ ಇಲ್ಲ ಅದೇ ಹೆಂಗಾದ ಒಟ್ನಲ್ಲಿ ಅಂದ್ರೆ ನಾನು ಬೈಕ್ ಮೇಲೆ ಹೋದಂದ್ರೆ ಏಟ್ ಮಾಡ್ತಿದ್ದೆ. ನಂಗೆ ಇಷ್ಟ ಆಗಲ್ಲ ಅವೆಲ್ಲ. ಸುಮ್ನೆ ಅದಕ್ಕೆ ರಿಸ್ಕ್ ತಗೊಂಡ್ ಹೋಗ್ಬೇಕಂತ ಅಂತಿದ್ದೆ. ರಿಸ್ಕ್ ಇರ್ತದ ಬಟ್ ಎಂಜಾಯ್ಮೆಂಟ್ ಅಷ್ಟೇ. ಎಂಜಾಯ್ಮೆಂಟ್ ಅದೆಲ್ಲ 4 ಜನ ಹೋಗಿರಿ, ನಾನು ಇಬ್ರೇ ಹೋಗಿವಿ, ಬರೀ ಇಬ್ರೇ. ಪ್ರತಿ ಸಲ ಇಬ್ರೆ. ಒಂದೊಂದ್ಸಲ ನಾ ಒಬ್ನೇ ಹೋಗಿರ್ತೀನಿ, ಅವನು ಬರಂಗಿಲ್ಲ, ಅಲ್ಲಲ್ಲಿ ಆಗಂಗಿಲ್ಲ ಅಂತ ನಾ ಬಿಟ್ಬಿಟ್ಟು ನಾ ಹೋಗ್ಬಿಡ್ತೀನಿ ಅಂತೀನಿ. ಎಷ್ಟು ಒಂದ್ 10-15 ಸಲ ಒಬ್ನೇ ಇದಕ್ಕೆ ಹುಬ್ಳಿಗೆ ಹೋಗಿ ಬಂದಿದ್ದ. ಅವ್ನು ಅಲ್ಲೇ ಅಂತಿದ್ದ, ಅವ್ನು ಸೀದಾ ಆಗಂಗಿಲ್ಲ ಅಲ್ಲೇ ಅಂತ ಹೇಳ್ತಿದ್ದ. ಅದ್ರಾಗ ಇನ್ನೊಂದು ಇಬ್ರು ಒಂದೇ ಆಫೀಸ್ನಾಗ ಕೆಲಸ ಮಾಡ್ತೀವಿ. ಇಬ್ರಿಗೂ ಲೀವ್ ಕೊಡ್ಬೇಕಂದ್ರೆ ಕುತ್ತಿಗೆ ಬರ್ತದ ನಮ್ಮ ಆಫೀಸ್ನಾಗ. ಕೊಡಂಗಿಲ್ಲ. ಅದು ಯಾಕೆ ಕೊಡಂಗಿಲ್ಲ ಸೆಕೆಂಡ್ರಿ, ಬಟ್ ಇಬ್ರು ಹೋಗ್ತಾರಲ್ಲ ಇವ್ರ ಅಂತ ಕೊಡಂಗಿಲ್ಲ, ಅದು ಪಾಯಿಂಟ್. ಸೊ ಬೈಕಲ್ಲಿ ಹೋಗ್ಬೋದು, ಮಜಾ ಬೇರೆ. ಅವ್ರಿಗೆ ಗೊತ್ತಿಲ್ಲ ಅದು ಎಷ್ಟಂದ್ರೆ ಅವ್ರ ಹೆಂಗಂದ್ರೆ 100 ಕಿಲೋಮೀಟರ್ ಓಡಿ ಸೊಂಟಗಾನ ಆಯ್ತು ಅದು ಅವ್ರು ಅದು ನಾನ್ ಸ್ಟಾಪ್ ಹೊಡಿಯೋದು. ಇನ್ ಜನರಲ್ ಎಲ್ಲರಿಗೂ ಮೆನ್ಷನ್ ಮಾಡ್ತೀನಿ. ನಾನ್ ಸ್ಟಾಪ್ ಒಂದು 100 ಕಿಲೋಮೀಟರ್ಸ್ ಹೊಡೆದ್ರೆ ಕುಂದ್ರಕ್ಕಾಗಲ್ಲ. 30 ಕಿಲೋಮೀಟರ್ ಕುಂದ್ರಕ್ಕಾಗಲಿಂದ ಓಡಿಸ್ಕೊಂತ ಹೋದ್ರೆ ಆರಾಮಾಗಿ ಓಡಿಸ್ತೀನಿ. 100 ಕಿಲೋಮೀಟರ್ ಆದ್ರೆ ಒಬ್ಬನೇ ಓಡಿಸ್ತೀನಿ. ಹತ್ತತ್ರ ಆಮ ಅಂದ್ರೆ ಇವ್ರು ಲಾಂಗ್ ಹೋಗಿಲ್ಲಲ್ಲ ಬೈ, ಸೊ ಅಷ್ಟೊಂದು ಗೊತ್ತಿಲ್ಲ ಅವ್ರಿಗೆ. ಲಾಂಗ್ ಹೋಗಿವಿ, ಬಟ್ ಬೈಕ್ ಮೇಲೆ ಹೋಗಿ. ಕಾರ್ ಎಲ್ಲರಿಗೂ ಇವ್ರು 3 ಬೈ 3 ರಿಚ್ ಕಿಡ್ಸ್ ಬೈ. ಕಾರ್ ಅಂದ್ರೆ ಆಬ್ವಿಯಸ್ಲಿ ರಿಚ್ ಕಿಡ್ಸ್ ಬೈ. ನಮ್ ರೇಂಜ್ ಬಟ್ ಅವ್ರ ಹೆಂಗಂದ್ರೆ ಅವ್ರೇನ್ ನೋಡ್ತಿದ್ರ ಅಂದ್ರೆ ಫಸ್ಟ್ ಕಂಫರ್ಟೇಬಲ್ ಆರಾಮ್ ಹೋಗ್ಬೇಕು, ಜಾಸ್ತಿ ಎಫರ್ಟ್ಸ್ ಇರ್ಬೇಡ ನಮ್ಮಿಂದ. ದುಡ್ಡು ಹೋದ್ರೆ ಹೋಗ್ಲಿ ಒಂದ್ 500 ರೂಪಾಯಿ ಹೆಚ್ಚಿಗೆ ಹೋಗ್ಲಿ, ಕಂಫರ್ಟ್ ಆಗಿ ಹೋಗ್ಬೇಕು. ಅವ್ರ ಹಂಗ ನೋಡ್ತಿದ್ರು. ನಾವು ರೊಕ್ಕ ಉಳಿಸ್ಬೇಕು, ಟೈಮ್ ಉಳಿಸ್ಬೇಕು, ಎಂಜಾಯ್ಮೆಂಟ್ ಇರ್ಬೇಕು. 3 ಸೆಕೆಂಡ್ ಗಾಡಿದಾಗ ಅಷ್ಟೇ. ಬಟ್ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಇವ್ನಿಗಂತೂ ಇವ್ನಿಗೆ ಜಗ್ಗಿತ್ತಲ್ಲೇ ತಿಂದಿನಿ. ಅವತ್ತು ನಮ್ಮ ಮಾಮನ್ ಮನೆ ಓಪನಿಂಗ್ ಇತ್ತು, ಹೋಗಿ ನಾನು ಮನೆ ಓಪನಿಂಗ್ ಅಲ್ಲಿ ನಡೆದ ಅಂದ್ರೆ ಇಲ್ಲಿ ನಿಂತು ಹೆಂಗ ನೋಡ್ರಿ ಬಂದಿಲ್ಲ ಅಂದ್ರೆ ಒಬ್ಬನೇ ಹೋಗ್ತೇವೆ. ನಂದು ಲೆಕ್ಕ ಹಿಡಿಬೇಡಪ್ಪ ನೀನ್ ಹೋಗ್ ನೀನು. ನಾನ್ ಹಿಂಗೆ ಹೇಳ್ತಿದ್ದೆ ಬ್ರೋ, ನಾನ್ ಏನ್ ಮುಲಾಜ್ ಇಟ್ಕೊಂತಿರ್ಲಿಲ್ಲ. ಅಲ್ಲ ನೋಡ್ ಒಂದ್ಸಲ ಅಡಿಕ್ಷನ್ ನನ್ಗೆ ಗೊತ್ತಲ್ಲ ಬೈ, ನಮ್ಗೆ ಗೊತ್ತದ. ಅವನಿಗೆ ಹೆಂಗಂದ್ರೆ ನಾನು ಬರತಾನ ಹೇಳಿಲ್ಲ ಅವನಿಗೆ, ಬಂದಲ್ಲಿ ಹೇಳಿದ ಅವನಿಗೆ. ಅಂದ್ರೆ ಜರ್ನಿ 1 ಟೈಮ್ ಸ್ಟಾರ್ಟ್ ಮಾಡಿದ್ಮೇಲೆ ಹಿಂಗ ಮತ್ತೆ ಹೋಗ್ಬೇಕು ಅನಿಸ್ತದ, ಎಡಿಕ್ಷನ್ ಇದ್ದಂಗ ಅದು ಅಂತ ನನಗೆ ಹೇಳ್ತಿದ್ದೆ. ಅದಕ್ಕೆ ಒಂದೇ 1 ಟೈಮ್ ಬಾ ನಾನೇ ನೋಡ್ಕೊಂತೀನಿ ಬೇಕಿದ್ರೆ. ಅದು ಹಿಂಗೆ ಹೇಳಕತ್ತೀನಿ ಅಂದ್ರೆ ನಾನೇನ್ ದೊಡ್ಡ ರಿಚ್ಚು ಕರ್ಕೊಂಡು ಹೋಗಿ ಇಲ್ಲ. ಹಬ್ಬ ಅಂದ್ರೆ ಒಂದ್ 8-10 ಸಾವಿರ ಖರ್ಚಾಗ ಗೋಕರ್ಣ ಲಾಸ್ಟ್ ಗೋಕರ್ಣ ಹೋಗಿ ಬರ್ಬೇಕು. ಯಾರು ಬಂದಿಲ್ಲ ಅಂದ್ರೆ ಲಾಸ್ಟ್ ಅದೊಂದೇ ಹೋಗಿ ಅಲ್ಲಿಗೆ ಹೋಗಿ ವಾಪಸ್ ಬರ್ಬೇಕು. ಈ ದಿನ ಪರವಾಗಿಲ್ಲ, ಅಲ್ಲಿ ಹೋಗ್ಬೇಕು ಬರ್ಬೇಕು ವಾಪಸ್. ಅದಾಗ ಇನ್ನೊಂದು ಪಾಯಿಂಟ್ ಏನಂದ್ರ ಬೈ, ಲೀವ್ ಆಗ್ಬಿಟ್ಟಿದೆ. ಅದು ಯೂಸ್ ಮಾಡ್ಕೊಳ್ಳೇಬೇಕು. ಸೊ ಅಲ್ಲಿ ಮನೆ ಮಕ್ಕ ಬದ್ಲು ಅಲ್ಲಿಗನ ಹೋಗಿ ಬರ ಮಂದ ಇವನು ಏನೋ ನಮ್ಮನ್ನೆಲ್ಲ ಸಫರ್ ಮಾಡಿ ಬರೋದ. ನಾನು ಇನ್ನೊಬ್ಬತ್ತು ಕಾರಣ ಅಂತ ಹತ್ತಗ ಹಿಂಗಂದ್ರೆ ಬೈ, ಒಂದು ವಾರದ ಮುಂಚೆ ಹೇಳಿ ಎಲ್ಲರಿಗೂ ಕೇಳು ಅಂತ. ಅದು ಫ್ಯಾಮಿಲಿ ಟ್ರಿಪ್. ಅದಕ್ಕಿಂತ ಎಲ್ಲ ಮಾತ್ರ ಫ್ಯಾಮಿಲಿ ಟ್ರಿಪ್ ಇತ್ತು. ಫ್ಯಾಮಿಲಿ ಟ್ರಿಪ್ ಮುಂಚೆ ಫ್ರೆಂಡ್ಸ್ ಟ್ರಿಪ್ ಇತ್ತು. ಇದು ಒಂದ್ಸಲ ಕೇಳಿರ್ಬೇಕು ಬೈ ನನಗ, ಅಲ್ಲಿ ಗೋಕರ್ಣದಾಗ ಸ್ಟೇಗ. ಅವಾಗ ಕೇಳಿದ್ನಲ್ಲ ಬೈ, ಅದು ಫ್ರೆಂಡ್ಸ್ ಇಂದು ಅವರು ಸ್ವಲ್ಪ ಇವಾಗ ಬೇಡ ಇನ್ನೊಂದ್ ತಿಂಗಳ 2 ತಿಂಗಳ ಅಂದ್ರ ನಾನ್ ರಜಾ ಹಾಕಿನಿ. ಯೂಸ್ ಮಾಡ್ಕೊಳ್ಳೇಬೇಕು. ವಾಪಸ್ ಆಫೀಸಿಗೆ ಹೋಗ್ತೀನಿ ಅಂದ್ರೆ ಅವ್ರು ಕ್ಯಾರೇನಂಗಿಲ್ಲ ನಮಗ, ಏನ್ ನೋಡಕ್ ಆಗಿಲ್ಲ ಅಂತ. ಅದ್ರಾಗ ಡಿಸೆಂಬರ್ಗೆ ಹಾಕಿದ್ರೆ ರಜಾನೇ ಸಿಗಲ್ಲ. ಸೊ ನಾನ್ ಪ್ಲಾನ್ ಮಾಡ್ಕೊಂಡು ನವೆಂಬರ್ಗೆ ಹಾಕಿನಿ. ಅದು ನಾನು ಅಂದ್ರೆ ಫ್ಯಾಮಿಲಿ ಟ್ರಿಪ್ ಅಂತ ಪ್ಲಾನ್ ಹಾಕೊಂಡು ಫ್ಯಾಮಿಲಿ ಟ್ರಿಪ್ ಅಂತ ಮೆನ್ಷನ್ ಮಾಡೀನಿ. ಫ್ಯಾಮಿಲಿ ಟ್ರಿಪ್ ಹೊಂತೀವ ಅಂತ. ಫ್ಯಾಮಿಲಿ ಕೇಳಿದ್ರೆ ಫ್ಯಾಮಿಲಿ ಕೈ ಎತ್ಬಿಟ್ರು ಬೈ ಅಷ್ಟೇ. ಇಲ್ಲ ಫಸ್ಟ್ ನಾನ್ ಬರ್ದು ಅಂತ ಹೇಳಿದ್ರು. ಅದು ಸ್ಟಾರ್ಟಿಂಗ್ ಮೂಮೆಂಟ್ ನಾಗ ಎಲ್ಲ ಅವಾಗ್ನು ನಾನ್ ಬರಲ್ಲ ಅಂತ ಹೇಳಿದ್ದೆ. ಅವಾಗ್ನು ಅಂತ ಹೇಳಿದ್ದೆ ನಾನು.
ಸ್ಟಾರ್ಟಿಂಗ್ ಎಲ್ಲರೂ ಹೋಗಮ್ ತಗ ಇಷ್ಟ ಅಲ್ಲ ಗೋಕರ್ಣ ಅಲ್ಲ ಹೋಗ್ ನಡಿ ಆಮೇಲೆ ಇವೇ ಬ್ರೋ ಈಗ ನಮ್ಮ ಮನೆಗೆ ಇಬ್ರಾರ ಹೆಣ್ಮಕ್ಳು ಅವ್ರು ಅಲ್ಲಿ 2 kg ಟೊಮೆಟೊ ಹಣ್ಣು ಹೆಚ್ಚಬೇಕು, ಇಲ್ಲಿ ಅಡಿಗೆ ಮಾಡ್ಬೇಕು, ಇಲ್ಲಿ ಎಲ್ಲಾ ಇಲ್ಲಿಂದನೇ ತಗೊಂಡೋಗ್ಬಿಡಮ್ರಿ, ಎಷ್ಟು ಬೇಕಾಸ್ ತಗೊಂಡೋಗ್ರಿ. ನಾನ್ ಹಿಂದ ಕುಂತ ಹಿಂಗ ನಗತಿದ್ದೆ, ಯಪ್ಪ ಅವ್ರ ಅವಾಗೆ ಇನ್ನ 1 ತಿಂಗಳಾದ ಅವಾಗ ಇವ್ರೆಲ್ಲ 3 ತಿಂಗಳಿತ್ತು. ಇವ್ರ ಇನ್ನ ಹೇಳಿದ್ರು ಪ್ಲಾನ್ ಹಿಂಗಂತ. ಇವ್ರು ದಿನ ಫೋನ್ ಹಚ್ಚೋರು, ಇಲ್ಲಿ ಟೊಮೆಟೊ ಹಣ್ಣು ಕೊಯ್ಯಮ್ಮು, ಚಾ ಕೊಯ್ಯಕ್ಕೆಲ್ಲ ತಗೊಂಡೋಗಮ್ರಿ, ಹಿಂಗ ಅವ್ರ ಆತರ ಪ್ಲಾನ್ ಹಾಕಿದ್ವಿ. ಅದು ಹೋದ ವರ್ಷ ಹೋಯ್ತು, ಅದು ಕ್ಯಾನ್ಸಲ್ ಆಯ್ತು. ಸರಿ ಹೋಯ್ತು, ಕ್ಯಾನ್ಸಲ್ ಆಗ್ಯದಂದ್ರೆ ಈ ಟೈಮ್ ಹಾಕಂಬಂದು ಈ ಟೈಮ್ ಹಾಕಿದ್ರೆ ಇದನ್ನು ಕ್ಯಾನ್ಸಲ್ ಆಯ್ತು. ಆಮೇಲೆ ನಿಮ್ ಹತ್ರ ಬಂದೆ, ನಿಮ್ ಕ್ಯಾನ್ಸಲ್ ಆಯ್ತು. ಸರಿ ಸೋಲೋ ಹೋಗಂತ ರೆಡಿ ಆಗಿದ್ದೆ ನಾನು. ಸೋಲೋ ಟು ಮತ್ತೆ ಫ್ಯಾಮಿಲಿ ಟ್ರಿಪ್ ಆಯ್ತು. ಅದು ಫ್ಯಾಮಿಲಿ ರೈಡಿಂಗ್ ಟ್ರಿಪ್. ಫ್ಯಾಮಿಲಿ ಟ್ರಿಪ್ ನಲ್ಲ ಬೈ ನಮ್ಮದಕ್ಕೂ ಎಷ್ಟೋ ಜನ ಕ್ಯಾನ್ಸಲ್ ಮಾಡಿದ್ರು ಬೈ. ಕಳ್ದಿದ್ರೆ ಬರ್ತಿದ್ವಿ ಅಂತ. ನಮ್ಗೂ ಹೇಳ್ತಿದ್ರು. ಕೇಳಿ ನಮ್ ಸ್ಕೂಲ್ ಹುಡುಗರೆಲ್ಲ ಹಂಗೆ ಕೇಳಿದ್ರು ಬೈ. ನಮ್ ಫ್ರೆಂಡ್ ಮದ್ವಿಗೆ ಹೋಗಿದ್ದು ಬೈ, ಎಷ್ಟು ಕಿಲೋಮೀಟರ್ ಹೋಗಿ ಬಂದ್ರಲ್ಲ, 1300 ಕಿಲೋಮೀಟರ್ ಆಯ್ತಾ. 1300 ಕಿಲೋಮೀಟರ್ ಅಲ್ಲಿ ಅಲ್ಲಿ ಕರ್ದಿದ್ರೆ ನಾವ್ ಬರ್ತಿದ್ ನಾನು, ಮಗನೇನೇ ನೀ ಕೇಳಿನಿ ಮಾತಾಡಕ್ ಹೋಗ್ಬೇಡ ಈಗ. ಕೇಳಿದಾರಲ್ಲ, ಇಲ್ಲ ಎಕ್ಸಾಮ್ ಇವಾಗ ಹಂಗಿಲ್ಲ, ಸ್ವಲ್ಪ ಬಾರಿ ಕೆಲ್ಸ ಇತ್ತು ನನಗ, ಹಬ್ಬದಾಗ ಬರಕ್ ಹಂಗಿಲ್ಲ, ಅಷ್ಟೊಂದು ಬಜೆಟ್ ಆಗಂಗಿಲ್ಲ. ಬಜೆಟ್ ಮಾತಾಡ್ತಾರ ಬಜೆಟ್ ನಾನು ಮಾತಾಡ್ಬೇಕು. ಇವನಿಗೆ ಅಂದಿದ್ದೆ ಸ್ಟಾರ್ಟಿಂಗ್ ಒಂದ್ 6,000 ಇಟ್ಕೋ, 6,000ದಾಗ ಹೋಗ್ಬೇಕು. ಇವನಿಗೆ ನಂಬಿಕಿಲ್ಲ, ಲಿಟ್ರಲಿ ಯಾರಿಗೂ ನಂಬಂಗಿಲ್ಲ. ಬಜೆಟ್ ನಾನು ಪ್ಲಾನ್ ಮಾಡ್ತೀನಿ, ನಮ್ಮದ್ರಾಗ ಅಷ್ಟೇ. ಬಟ್ ನಮ್ಗ ನಿಮಗ್ ಕಂಪೇರ್ ಮಾಡಿದ್ ನಿಮ್ ಸ್ವಲ್ಪ ಕಾಸ್ಟ್ಲಿ ಅದಾವೆ. ನಮ್ದು ಸ್ಟೇದಾಗ ಹೋಯ್ತು ಬೈ, ಅದ್ ಕಾಂಪ್ರಮೈಸ್ ಆಗ್ಲಿಲ್ಲ ಬೈ ಸ್ಟೇಗ್ ನಾವು, ಯಾಕಂದ್ರೆ ನಿದ್ದೆ ಬೇಕಿತ್ತು ಬೈ. ಬಟ್ ನಮ್ಮದಂಗಿಲ್ಲ, ಎಲ್ಲಾರು ಕಾಂಪ್ರಮೈಸ್ ಮಾಡ್ಕೊಂಡು ಅದ್ರಂಗ್ ಕಂಫರ್ಟ್ ಇರ್ತದ. ನಾವ್ ಹಂಗ ಪ್ಲಾನ್ ಆಗ್ತಿದ್ವಿ. ಇವನಿಗೆ ಟಾರ್ಗೆಟ್ ಏನ್ ಮಾಡ್ತಿದ್ವಿ ಊಟಕ್ಕ, ದಾಸೋಹ ಟಾರ್ಗೆಟ್. ನಾವು ಊಟಕ್ಕೆ ಹಂಗೆ ಮಾಡ್ತಿದ್ವಿ. ಮಧ್ಯಾಹ್ನ ಊಟ ಒಂದೇ ಹೊರಗ್ ಮಾಡ್ಕೊಂತಿದ್ವಿ ನಾವು. ಅದು ಮಧ್ಯಾಹ್ನ ಒಂದ್ ಕಡೆ ಸಿಕ್ತು ಬೈ, ಒಂದ್ ಕಡೆ ಮಧ್ಯಾಹ್ನ ಸಿಕ್ತು, ಒಂದ್ ಕಡೆ ರಾತ್ರಿ ಸಿಕ್ತು. ಉಳ್ಕಿದ್ದೆಲ್ಲ ನಾವು ಹೊರಗೆ ಅರೇಂಜ್ ಮಾಡ್ಕೊಂಡಿವಿ. 3 ದಿನದೊಳಗ 2 ದಿನ ಹೊರಗೆ ಆಗ್ಯದ ಅಷ್ಟೇ. ಹೊರಗ್ ಊಟ ನಾವು ಕಡೆ ಸೆಟ್ ಆಗಲ್ಲ ಅನ್ಕೊಂಡಿದ್ವಿ, ಭಯಂಕರ ಇಲ್ಲ ಊಟ ಸೆಟ್ ಆಯ್ತು ನಮಗೂ. ನಾವು ಹಂಗೆ ಹೋದ ಕಡೆ ಎಲ್ಲ ಒಂದೇ ಟೇಸ್ಟ್ ಮಸ್ತ್. ನಾನ್ ಫಸ್ಟ್ ಹೋದಾಗ ಬೈ ಕೊಬ್ಬರಿ ಹಾಕಿ ಮಾಡಿದ್ರು. ನಾವು ಹೋಗಿದ್ದೀವಿ ಕೊಬ್ಬರಿ ಎಣ್ಣೆ. ಸೊ ಅದಕ್ಕೆ ನೀಟಾಗಿ ನೋಡಪ್ಪ, ಅದು ಕೋಸ್ಟಲ್ ಏರಿಯಾ ಹೋದಾಗ ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತಾರ, ನಿಮ್ ಇಷ್ಟ ಅಂತ. ಅಲ್ಲಿಗೆ ಹೋದಾಗ ಏನಿಲ್ಲ, ಅದೃಷ್ಟನೋ ಏನೋ ಎಲ್ಲ ಚೆನ್ನಾಗೇ ಸಿಕ್ತು. ಇಲ್ಲ ಬೈ, ನಾವು ಹೋದಾಗ ಚೆನ್ನಾಗೇ ಸಿಕ್ತು ಬೈ. ನಾವ್ ಹೋದಾಗ ಸಿಕ್ಕಿಲ್ಲ ಬೈ. ನಾವೆಲ್ಲ ನಾವ್ ಹೋದಾಗ ಪ್ರಾಬ್ಲಮ್ ಏನ್ ಆಗಿಲ್ಲ ಬೈ. ಹಂಗ ನಮ್ಗೆ ಆಕ್ಚುಲಿ ಎಲ್ಲಿ ಪ್ರಾಬ್ಲಮ್ ಎಲ್ಲಿ ಆಗ್ತಿತ್ತು ಅಂದ್ರೆ, ಪ್ರತಿ ಸಲ ಕೊಲ್ಲೂರ್ದಾಗ ಆಗ್ತಿತ್ತು ಬೈ. ಅಲ್ಲಿ ನಿಮಗ್ ಟೇಸ್ಟ್ ಚೇಂಜ್ ಆಗ್ತದ. ಕೊಲ್ಲೂರು ಮೂಕಾಂಬಿಕೆ ಬಿಟ್ರೆ ನಿಮಗ್ ಉಡುಪಿದಾಗ ನೆಕ್ಸ್ಟ್ ಚೇಂಜ್ ಆಗೋದು, ಉಡುಪಿ ಧರ್ಮಸ್ಥಳ. ನಮಗೆ ಈ 3 ಕಡೆನೂ ಆಗ್ಲಿಲ್ಲ ಬೈ. ನಾವ್ ಈ ಟೈಮ್ ಎಲ್ಲೇ ಆಗಿಲ್ಲ ಬೈ. ಇನ್ನೊಂದ್ ಯಾವ್ದು ಮಾಡ್ತೇವೆ, ಇವನ್ಕಿನ್ನ ಮುಂಚೆ ಅಂದ್ರೆ ಮನೆ ಓಪನಿಂಗ್ಕಿನ್ನ ಮುಂಚೆ ಒಂದು ದೇವಸ್ಥಾನದ ಪೂಜೆ ಇತ್ತು. ಅದು ಓಪನಿಂಗ್ ಟೈಪ್. ನಾವ್ ಅಲ್ಲಿಗೆ ಹೋಗಿದ್ವಿ. ಅವಾಗ ನಮ್ಮ ಮಾಮಗೆ ಹೇಳಿದ್ದೆ, ಇವ್ನ ಅಲ್ಲಿ ಕುಂತಿದ್ದ ಅಂತ. ಇದು ಆಕ್ಚುಲ್ ಇಂಟ್ರಡಕ್ಷನ್ ಬೈ ಅವ್ರ. ಏನಂತ ಆಧಾರ ಹಚ್ಕ ಅಂತ ಕುಂತಿದ್ದ ಅಲ್ಲಿ. ಹಿಂಗ ಇಲ್ಲಿ ನಮ್ಮ ಮಾಮ ಕುಂತಿದ್ರು, ನಾನ್ ಹಿಂಗ್ ಹೋದೆ ಸೈಲೆಂಟ್ ಆಗಿ ಕುಂತೆ. ಸ್ಟಾರ್ಟಿಂಗ್ ನಮ್ಮ ಮಾಮಗೆ ಹೇಳ್ಬೇಕು, ಹೆಂಗ್ ಹೇಳಿ ನಾನು. ಅವ್ರ ಕಾರ್ ಅಂದ್ರೆ ರೆಡಿ ಆಗ್ತಾರ, ಅವ್ರ ಕಾರಕ್ಕೆ ಜಿಗ್ಗಿ ಸುತ್ತಾಡಾರ. ಅವ್ರು ಸುತ್ತಾಡ್ಲಾರ ಜಾಗನೇ ಇಲ್ಲ. ಅದೇ ಜಾಗಕ್ಕೆ ಗಾಡಿ ಮ್ಯಾಗ ಹೋಗಮ್ಮ ಅಂತ ನಾನು ಅನ್ನಗತ್ತೆ. ನಾ ಅಂದೆ ಮೆಲ್ಲಕ್ ಹೋಗಿ, ಮಾಮ ಹಿಂಗ ಬೈಕ್ ಮಾಡಿ ಟ್ರಿಪ್ ಪ್ಲಾನ್ ಹಾಕಿನಿ, ಹಿಂಗ 1 ವಾರ. ಅದ್ಗ ಫ್ಯಾಮಿಲಿ ಕೇಳಿದೆ ಸ್ಟಾರ್ಟಿಂಗು. ಅವ್ರ ಅಂದ್ರು ಇಲ್ಲ, ಯಾರು ರೆಡಿ ಇಲ್ಲ. ಸರಿ ಮಮ್ಮ, ನಾನ್ ಗಾಡಿ ಇಸ್ಕೊಂತೀನಿ, ಹೋಗಮೇನು. ಆಯ್ತು ಹೋಗಮ್ಮ. ಅವ್ರು ಕ್ಯಾಶುವಲ್ ಅಂದ್ಬಿಟ್ರೆ ಆಯ್ತು ಹೋಗಮ್ಮ. ಆಯ್ತು ಸರಿ ಅಮ್ಮ, ಹಿಂಗ ಹೋಗ ಮನೆ ಓಪನಿಂಗ್ ಆಗೋಣ, ಹಿಂಗ ಹೋಗ್ಬಿಡಮ್ ಅಂತ ಅಂದ್ರೆ, ಒಂದೇ ಗಾಡಿ ಆದ್ರೆ ಬೇಸರ ಬರ್ತಪ್ಪ, ಇನ್ನೊಂದ್ ಇದ್ರ ಬೇಸ ಅಂತ ಗುಂಡ ಅಂತ ಅಲ್ಲಿ ಕುಂತ ನೋಡವನ ಅಂತ. ಆಯ್ತು ಮಾತಾಡಮ್ ಅಂತೀನಿ. ನಾನು ಮಾತಾಡಮ್ ಅಂದ್ರೆ ಪೋಸ್ಟ್ ಮಾಡಾತು. ಇಲ್ಲ ಇವಾಗೆ ಮಾತಾಡ್ಬೇಕು. ಬಂದೆ ಹೇಳ್ದ, ಹಿಂಗ ಟ್ರಿಪ್ ಅಂತಪ್ಪ, ಹಿಂಗ ನೋಡೋಣ ಮನೆ ಕೇಳೋಣ ರೊಕ್ಕ ಇವೇ ಬಂದು. ಈ ಕಡೆ ಇನ್ನೊಬ್ಬ ಬಾಬು ಅಂತಿದ್ದ, ಆತ ಪ್ಲೇಯರ್ ಅದ, ಅದಕ್ಕೂ ಕೇಳಿದ್ವಿ ಹೋಗ್ಲಿ ಅಂತ. ಬರ್ತಿದ್ದ. ಆಯ್ತು ಹೋಗೋಣ ಅಷ್ಟೇ ಅಷ್ಟೇ ಹೋಗಮ್. ಇವತ್ ರಾತ್ರಿ ಮಕ್ಕಂತೀನಿ, ಕನ್ಸ್ನಾಗ ಹೋಗ್ ಬಂದ್ಬಿಡಮ್ ಹಂಗೆ. ಅವ್ರು ಆಯ್ತು ಹೋಗೋಣ, ಆಯ್ತು ರೆಡಿ ನಮ್ಮ ರೆಡಿ. ಅವ್ರ ಮಂಡ್ಯ ಅವ್ರು. ಆಯ್ತು ರೆಡಿ ಕಣ ಹೋಗೋಣ. ಆಯ್ತು ಸರಿ. ಅಲ್ಲಿ ಮನೆ ಓಪನಿಂಗ್ ಹೋದಾಗ ಇದು ಅಂದ್ರೆ 2 ದಿನ ಬಿಟ್ಟು ಮನೆ ಓಪನಿಂಗ್. ಮನೆ ಓಪನಿಂಗ್ ದಿನ ಮಾತಾಡೋ ಟೈಮ್ ಒಬ್ರು ಮೂಚ್ ನೋಡಕ್ ರೆಡಿ ಇಲ್ಲ, ನಮ್ಮ ಮಾಮ ಒಬ್ರು ರೆಡಿ. ಆಯ್ತು ಹೋಗೋಣ. ನಾನು ಒಬ್ಬದು ಫೋನ್ ಮಾಡ್ದೆ, ಅವ್ರು ಕ್ಯಾಶುವಲ್, ಯಾರು ಬಂದಿಲ್ಲ ಡಿಸೈಡ್ ಆಗ್ಬಿಟ್ಟ. ಇವ್ರು ಇನ್ನೊಬ್ರು ಇಬ್ರು ರೆಡಿ ಆಗ್ಬೇಕು, ಕನ್ನಡ ಮತ್ತೆ ಗುಂಡ.
ಇವ್ರ ಹೆಂಗಂದ್ರೆ ಹಿಂಗ್ ನಿಂದಿರ್ತಾರೆ ಟ್ರಿಕ್ ಇಂದ ಮಾತಾಡಿದ್ರೆ ಆಮೇಲೆ ಮಾತಾಡೋಣ ಬಿಡ ಸದ್ಯಕ್ ಬೇಡ. ಸದ್ಯಕ್ ಬೇಡ ಹಂಗ ಮಾಡಿದ್ ಲಾಸ್ಟ್ ನೋಡಿ ನೋಡಿ ನನಗ್ ಸಾಯಂಕಾಲ ಹಿಂಗ್ ಕುಂತೀನಿ ಪಬ್ಜಿ ಆಡಕತ್ತಿ ಪಬ್ಜಿ ಬೆಟ್ಟಿಂಗ್ ಎಲ್ಲ ಹಾಕಿದ್ವಿ ಅವತ್ತು ನಾನ್ ನೋಡಿತೀನಿ ನೀನ್ ನೋಡಿತೀನಿ ನಾನು ಹಿಂಗೆ ಕುಂತು ಯೋಚನೆ ಮಾಡಿ ಬರೋರಿಲ್ಲಪ್ಪ ಬರ್ಲಿಲ್ಲ ಅಂದ್ರೆ ನಾನು ಮಾಮ ಹೋಗ್ತೇವೆ ಅಂದ್ರೆ ಅವ್ನ್ ಕಾರಣ ರೊಕ್ಕ ಇಲ್ಲ ಅಂತ ಅಂದ್ರೆ ರೊಕ್ಕ ಇಲ್ಲ ಅಂದ್ರೆ ಜರ್ನಿ ಸ್ಟಾರ್ಟ್ ಮಾಡು ಬರ್ತಾವ ಇಲ್ಲೇನೋ ಒಂದೇನ್ ಬರ್ತಾವ ನೀ ಸಾಲ ಮಾಡ್ತಿದ್ದಿ ಏನೋ ಮಾಡ್ತಿದ್ದಿ ಒಟ್ಟ ನಿಂಗ್ ರೊಕ್ಕ ಬರ್ತಾವ. ಆತದ್ ಬೈ ಅದಾತ್ ನಾ ಅಂದೆ ಇವನ್ ರೆಡಿ ಇರ್ಲಿಲ್ಲ ಅವ್ನ್ ಕಾರಣ ರೆಡಿ ಆದ ಹಂಗ ಅವನು ರೆಡಿ ಆದ ಅವ್ನಿಗೆ ಬೈಕ್ ಮೇಲೆ ಹೋಗ್ಬೇಕಂತಿತ್ತು ಹಾ ಬೈ ಅವ್ನ್ ರೆಡಿ ಆದ ಇವ್ನ್ ರೆಡಿ ಆಗ್ಲಿಲ್ಲ. ಆಮೇಲೆ ಗಾಡಿ ಎತ್ತಿದನಪ್ಪ ಟೈರ್ ಹೋಗದ ಅರೆ ನನ್ 10 ಟೈರ್ ಮ್ಯಾಗ ನಾನು 16 ರೂಪಾಯಿ ಹೋಗ್ತೀನಿ ಇಲ್ಲಿ ಬರ್ತದ ಅಂತ ಅಂದೆ. ಆಮೇಲೆ ಅದನ್ನು ಹೆಂಗೋ ಕನ್ವಿನ್ಸ್ ಮಾಡ್ದ ಅಮ್ಮ ಅಂದ ಸರಿ ಬಾ ಅಮ್ಮ ಕೇಳ ಒಂದು ಹೋದ್ವಿ ನಾನು ಹೇಳ್ದೆ ಆಯಾ ಹಿಂಗಿಂಗ್ ಕರ್ಕೊಂಡ್ ಹೋಗ್ತಾನ ಆಯ್ತಪ್ಪ ನಿನ್ ಇಷ್ಟ ಅಲ್ಲಿನೂ ಬುಕ್ ಆದಿ ಅವ್ನು ತಕ್ಷಣ ಜಗ್ಗೆ ನೋಡ್ದ ಬಟ್ ಬುಕ್ ಆದ ಅದೃಷ್ಟ ಅವ್ನ್ ಚೆನ್ನಾಗಿದ್ದೆ ನಾವು ಬುಕ್ ಮಾಡ್ಕೊಂಡ್ ಲಾಸ್ಟಿಗೆ ನಮ್ಗೆ ಹೇಳೇ ಇಲ್ಲ ಅವನು ಹಿಂಗ ನಾವು ಗಾಡಿ ತರಕತ್ತಿ ಅವ್ನು ಅಪ್ಡೇಟ್ ಕೊಡಾಕತ್ತೀನಿ ರೆಡಿ ಆಗ್ಲಿ ಅವ್ನು ಹಿಂಗಂದ್ರೆ ಊರಿಗೆ ಹೋಗಿ ಮುಟ್ಟತಾನ ರೆಡಿ ಆಗ್ಯಾನ ಅಂತ ಅವ್ನ್ ಗೊತ್ತಿಲ್ಲ ಊರಿಗೆ ಹೋದ್ಮೇಲೆ ಗೊತ್ತಾಗದ ಅವ್ನು ಪ್ಯಾಂಟ್ ಶರ್ಟ್ ಹಾಕೊಂಡ್ ರೆಡಿ ಆಗಿ ನಿಂತಾನೆ ನಿಮ್ಸಲ ವೇಟ್ ಮಾಡಾಕತ್ತಾನ ಬೈ. ಹೇಳವಲ್ಲ ಎಲ್ಲ ರೆಡಿ ಆಗದ ದುಡ್ಡಿನ ವ್ಯವಸ್ಥೆ Surprise ಬೈ. ಅಂತಂದ್ರೆ ಹೇಳಕ್ಕೂ ರೆಡಿ ಇಲ್ಲ ಸರ್ಪ್ರೈಸ್ ಅಂತ ದುಡ್ಡಿನ ವ್ಯವಸ್ಥೆ ರೆಡಿ ಆಗದಿಲ್ಲಪ್ಪ ಅಂತಂದ್ರೆ ಬರ್ರಿ ಮನೆ ಗೊತ್ತಾಗ್ಬಾರ್ದು ಬೈ, ಇನ್ನೊಂದ್ ಈ ಕಡೆ ಕವರ್ ಮಾಡತ್ತಾರ ಎರಡು ಕಡೆ. ಅವತ್ತು ನಾನ್ ಜಲ್ದಿ ಬಂದಿದ್ದೆ ನಮ್ಮ ಅಮ್ಮವ್ರೆಲ್ಲ ಅಲ್ಲೇ ಇದ್ರು ಅವ್ರನ್ನ ಕರ್ಕೊಂಡ್ ಅಲ್ಲಿಗೆ ಶಕ್ತಿನಗರಿಗೆ ಬಂದ ಅಂದ್ರೆ ಹೇಳಾನ ಹೋಗೋ ಟೈಮ್ನಾಗ 3 ಒಟ್ಟಿಗೆ ಹೋಗ್ರಿ ಗಾಡಿ ತಗೊಂಡ್ ಬರ್ರಿ ಇಲ್ಲಿ ಶಕ್ತಿನಗರಿಂದ ಊರಿಗೆ ಎಲ್ಲಾರು ಒಟ್ಟಿಗೆ ಹೋಗ್ಬಂದ ಫೋನ್ ಮಾಡಿದ್ರು ಊರಾಗ ನನಗ ಇವ್ರು ಬರ ಲೇಟ್ ಆಯ್ತು. ಎಲ್ಲಿ ಕೈ ಇಂತ ವ್ಯಾಪಾರಗಳು ಮಾಡಿದ್ರೆ ಕೈ ಕೊಡ್ತಾನ ಇವನು ಫಿಕ್ಸ್ ನಾನಂದೆ ಕಾರಣ ನೋಡಪ್ಪ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೆ ಅಂದ್ರೆ ಮತ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಲಪ್ಪ ನಾನ್ ಹಿಂದಕ್ ಸರ್ತೀನ ಸರಿ ನೋಡಮ್ಮ ಅಂತ ಬಂದ್ಮೇಕ್ ರೆಡಿ ಆಗಿದ್ದೆ ನಾನ್ ಬ್ರೋ ನಾನ್ ಬಂದಿಲ್ಲ ಅಂದ್ರೆ ನಾನ್ ಗಾಡಿ ಕೊಟ್ಟು ಕಳ್ಸಕ್ ರೆಡಿ ಇದ್ದೆ ನಾನು ಅಂದ್ರೆ ನಾನ್ ರೆಡಿ ಆಗಿ ಒಂಥರ ಗಾಡಿ ಕೊಟ್ಟು ಕಳ್ಸೋದ್ ದೊಡ್ಡ ಮಾತಲ್ಲ ಬೈ. ಗಾಡಿ ಒಂದೇ ಗಾಡಿ ಹೋಗ್ತದಲ್ಲ ಅದ್ರ ಮೇಲೆ ಒಬ್ರೇ ಹೋಗ್ಬಿಡ್ತಾರೆ ಈಗ. ಅದೊಂದ್ ಬೇಜಾರ್. ಅದು ಮೇನ್ ಹೆಂಗೋ ಒಂದ್ ಹುಡುಕ್ತಿದ್ವಿ ಗಾಡಿ ಸಿಕ್ಕಿದ್ರು ಅಲ್ಲಿ ಗಾಡಿ ತಗೋಕ್ ಹೋಗಿ ಗಾಡಿ ತಗೋ ಟೈಮ್ ನಾನು ಇವ್ರ ಮೂವರ ಏನಂದ್ರೆ ನಮ್ಮ ಮಾಮಂದಾಗಿ ಇವ್ರದೆಲ್ಲ ಕಾರ್ ಚೆನ್ನಾಗಿತ್ತು ಆರಾಮ್ ಹೋಗ್ತೀವಿ. ಅವ್ರು ನಮ್ಮ ಮಾಮ ಫೋನ್ ಮಾಡಿದ್ರು ಹಿಂಗ್ ಫೋನ್ ಬಂದದ ಕಾರಾಗ್ನು ಅದೇ ಅವ್ರೇನಂತಾರ ಚಾರ್ಜಸ್ ಬೇಡ ಡ್ರೈವರ್ ಬತ್ತ ಬೇಡ ಜಸ್ಟ್ ಪೆಟ್ರೋಲ್ ನೋಡ್ಕರಿ ಟೋಲ್ ಏನ್ ನೋಡ್ಕರಿ ಅನ್ನಕತ್ತಾರ ಹೋಗಮ್ ಕಾರ್ ತಗೊಂಡು ಎಷ್ಟಾಗ್ತದ ಖರ್ಚು ಹಿಂಗ ಅಂದ್ರೆ 22,000 ಏನೋ ಬಂತು. ಒಬ್ಬೊಬ್ರಿಗೆ ಅದೇ ಲೆಕ್ಕ ಬರ್ತದ ಅಂತ ಅಂದ್ರು ನಮ್ಮ ಮಾಮ 6,000 ಲೆಕ್ಕ ಹಾಕಿದ್ ನಿಂಗ್ ಗಾಡಿ ಮೇಲೆ ಇಲ್ಲಿನೂ ಅದೇ 6,000 ಬರ್ತದ. ನಾನ್ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಅವಾಗ ನಾನ್ ಅಂದೆ ಮಾಮ ವಯಸ್ಸಾದ್ಮೇಲೆ ಕಾರಾಗ ತಿರ್ಗಾಡೋದ ಇವಾಗ ಯುವಕ ಇದ್ದೀನಿ ನಾನು ವಾಪಸ್ ಎಮೋಷನಲ್ ಬ್ಲಾಕ್ ಮೇಲ್ ಮಾಡತ್ತೀರಿ ಬೈ ನೀವು. ಹೆಂಗನ ರೆಡಿ ಮಾಡೋ ಬ್ರೋ ಎಲ್ಲಾನು ರೆಡಿ ಮಾಡಿದ. ಇಲ್ಲ ನಾನು ಇದ್ದಿದ್ದು ಹೇಳ್ದೆ ಇವಾಗ ಸ್ವಲ್ಪ ಅವರು ಇದ್ರಾಗ ಇತ್ತಿನ ರಜೆ ವೇಸ್ಟ್ ಆಗ್ಬಾರ್ದು. ಬೈ ಅದ್ ನೀವ್ ಹಂಗ ಅನ್ನಕ್ ಹೋಗ್ಬೇಡ್ರಿ ತಪ್ಪಾಗ್ತದ. ಯಾಕಂದ್ರೆ ಕೆಲಸ ಮಾಡೋರಿಗೆ ಗೊತ್ತು ಅವ್ರ ರಜಾ ಹಾಕಿದ್ಮೇಲೆ ಸೊ ಎಷ್ಟು ಕಷ್ಟಪಟ್ಟು ಹಾಕಿರ್ತಾರ ಅವ್ರಿಗೆ ಗೊತ್ತದು. ನೆಕ್ಸ್ಟ್ ಸಿಕ್ತಾವ ಇಲ್ಲ ಗೊತ್ತಿಲ್ಲ ಅವು ಹಂಗೆ ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿ ಅವ್ರಿಗೆ ಸೆಂಟಿಮೆಂಟ್ ಡೈಲಾಗ್ ಅಂತ ಏನೋ ಅನ್ಕರಿ ಬಟ್ ಹೇಳ್ದೆ ಅದೇ ಇವಾಗ ವಯಸ್ಸಾದ ತಿರ್ಗಾಡಮ್ಮ ಆಮ್ಯಾಗ ಬೆನ್ ಗಿನ್ನು ಅನ್ನೋ ಕಾರಾಗಿದ್ದೇ ಇರ್ತದ ಅಂತಂದ್ರೆ ಅವ್ರು ಸರಿ ಅಂತ ಕಟ್ ಮಾಡಿದ್ರು. ಅವ್ರು ರೆಡಿ ಆಗ್ಬಿಟ್ರು ಅಲ್ಲಿಗೆ ಅವ್ರು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರದ್ದು 2 ಲಗೇಜ್ ಒಂದಂತ್ರು ಇಲ್ಲ ಒಂದು ನನ್ನದ್ರಾಗ ಹಾಕಿದ್ರು ಬ್ಯಾಗ್ ಅದ್ರ ಪೂರ್ತಿ ಒಂದು ಬೆಡ್ಶೀಟ್ ಮರ್ಶೀಟ್ ಜಿಮ್ ಬ್ಯಾಗ್ ಒಳಗ ಬೆಡ್ಶೀಟ್ ಮಡಿಸಿಟ್ಟಿದ್ರಂತ ಪೂರ್ತಿ ಆರಾಮಕ್ಕಂತಿದ್ದೆ 4 ಜನ ಅದ್ರಾಗ. ಅದನ್ನ ಪ್ಲಸ್ ಇಂತ ಇದಕ್ ಕಟ್ಟಾರ ಬುಲೆಟ್ ಹಿಂದ ಕಟ್ಟಾರ ಅವ್ರು ನೋಡಿ ಮತ್ ನಮಗ ಹಂಗ್ ಕಟ್ಟಕ್ ಆಗ್ಲಿಲ್ಲ. ಇವನದಕ್ಕೂ ಕಟ್ಟಿದ್ವಿ ನಮ್ಗ ಸರಿ ಗೊತ್ತಾಗಿಲ್ಲ ಅರ್ಜೆಂಟ್ ಅದು ಬಂಜಿರೋಪ್ ಅದು ಡೇ ಬಿಫೋರ್ ಅದು ಡೇ ಬಿಫೋರ್ ಪ್ರಾಕ್ಟೀಸ್ ಮಾಡ್ಬೇಕಿತ್ತು ನಾವ್ ಅದನ್ನ ಸ್ವಲ್ಪ ಕಟ್ಟಿ ಇದು ಮಾಡ್ಬೇಕಿತ್ತು. ಅಲ್ಲೇ ಇಟ್ಟು ಬ್ಯಾಗ್ ಇಟ್ಟು ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಮೊದ್ಲು ನಾನು ಹೋದಾಗಂತೂ ನಾನೇ ಪ್ರೋ ಅದ್ರಾಗ ಏನ್ ನಮ್ಗೆ ಗೊತ್ತು ಬರ್ರಿ ಅಂತ ನಾನೇ. ಸೆಕೆಂಡ್ ಟೈಮ್ ಇವ್ರು ನನ್ಗಿನ ಪ್ರೋ ಏಯ್ ಸರಿ ಏನ್ ಮಾಡ ಏನ್ ಅನ್ಕೊಂಡ್ರಿ ಬೈ ಒಂದ್ಸಲ ನೋಡಿ ಮುಗಿದೈತ್ ನೆಕ್ಸ್ಟ್ ನಮ್ದು ಇದ್ರಾಗ ಅಣ್ಣ ನಮ್ಮ ದೊಡ್ಡ ಅಣ್ಣ ಅಂತ ಅಣ್ಣ ಅಂತ ಆತ ಅರ್ಜೆಂಟ್ ಈತ ಆತನ ಜೊತೆ ಸೇರಿ ನಮ್ ಕರ್ನಾಟಕನ ಅರ್ಜೆಂಟ್ ಬ್ಯಾಗ್ ಕಟ್ಟ ಸ್ವಲ್ಪ ಸರಿ ಅಂತ ಬಂದ್ ಕಳ್ದು ಎಳ್ದಾಳ್ ಕಟ್ಟೋರು ಪಟ್ ಅಂತ. ಅದ್ರಾಗ ಇನ್ನೊಂದ್ ಏನಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ನಂದೇನಂದ್ರೆ ಸಾಟರ್ಡೆ ತನ ಎಲ್ಲಿ ತನ ಆಗ್ತದೆ ಅಲ್ಲಿ ತನ ಹೋಗ್ರಿ ಎಲ್ಲಿ ತನ ಹೋಗಮ್ರಿ ಸಾಟರ್ಡೆ ಇಂದ ನಾನು ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡ್ತೇನೆ. ನಾನು ಅವ್ರಿಗೆ ಹಂಗ ಹೇಳಿನಿ ಅವ್ರೇನ್ ಅನ್ಕೊಂಡಾರ ಸಾಟರ್ಡೆ ತನ ಎಷ್ಟಾಗ್ತದ ಅಷ್ಟು ಕವರ್ ಮಾಡ್ರಿ ಸಾಟರ್ಡೆ ಇಂದ ರಿಟರ್ನ್ ಹೋಗ್ತಾನ. ಅವ್ರ ಹಂಗ ತಗೊಂಡ್ ಕೇಸ ಅವ್ರು ಹರಿಬರಿ ಮಾಡಿದ್ರು ನಡಿ ಜಲ್ದಿ ಹಿಂಗ ಈಗ ರೆಡಿ ಆಗ್ತಿರ್ತೀರಿ ದರ್ಶನ ಊಟ ಆರಾಮಾಗಿ ಮಾಡ್ತೀವಿ ಅದು ಬಿಟ್ರೆ ಎಲ್ಲ ಅರ್ಜೆಂಟ್. ಅದು ಊಟ ಮುಗಿದ್ಮೇಲೆ ಕೈ
ಅರ್ಜೆಂಟ್ ಅದ್ ದೇವಸ್ಥಾನ ಒಳಗ್ ಹೋಗತಾನ ಅರಿ ಬರ್ರಿ 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 ನಾವ್ ಸರ್ ನೋಡ್ರಿ ಕೈ ಹಿಂಗಿಡಿಸಿತ್ ಬರ್ರಿ ಆಕ್ಷನ್ ಮತ್ತೆ ಅದು ಬೈ ಅಷ್ಟು ಹರಿ ಬರಿ ನಮ್ಮದ್ರೆ ನಡೆದಿಲ್ಲ. ನಾನೇ ಶಾಕ್ ಆಗ್ತೀನಿ. ಅದು ತಿರ್ಗಾಡೋದ್ ಬೈ ನಾವ್ ಹಾಕಿದ್ ರೂಟ್ ಮ್ಯಾಪ್ ಒಂದ್ 5 ದಿನ ಬೇಕು. ಇವ್ರ ಜೊತೆಗೆ ಹೋಗಿ 3 ದಿನ ತಿರ್ಗಾಡಿ ಬೈ ಹರಿ ಬರಿ ಅಷ್ಟು ನನಗೆ ನಡೆಯೋದು ಬೈ. ಸಾಕಾಗೋದು. ಅಷ್ಟು ಏನು ಒಂದ್ 1200 ಕಿಲೋಮೀಟರ್ 1200 ಹೊಡೆದೆ ಬೆಂಗಳೂರಿಗೆ ಮುಟ್ಟ ತನ 1800 ನೀವ್ ಜಾಸ್ತಿ ಆಗತ್ತ ಬೈ, ನಮ್ಗೆ 1400 ಆಗಿತ್ತು. ನಮ್ದು ಟೋಟಲ್ ರಾಯಚೂರು ವಾಪಸ್ ರಾಯಚೂರು ಟೋಟಲ್ ಅದೇ ರಾಯಚೂರು ಟು ರಾಯಚೂರು ಅದು 1100 ಆಗಿತ್ತ. ಬೆಂಗಳೂರಿಗೆ ಮುಟ್ಟದಾನ ಅಂದ್ರೆ ಅದ್ ಯಾವ್ದೋ ಊರ ಹೆಸರು ನೆನಪಾಗವಲ್ ನನ್ಗ. 1200 ಆಗದ. 1200 3 ದಿನ ಕವರ್ ಮಾಡಿ ವಿತ್ ಪ್ಲೇಸಸ್ ಸ್ಟೇ ಎಲ್ಲ ಒಟ್ಟು. ಬೈ ನಾವು ನಮ್ದು ಬಾಳ್ ನಿಧಾನ ಆಯ್ತು ಬೈ. ನಾವು ಅಷ್ಟೊಂದು ಹರಿ ಬರಿ ಮಾಡ್ಲೇ ಇಲ್ಲ. ನಾವ್ ಹಂಗೆ ಅನ್ಕೊಂಡಿ ಇವ್ನ್ ಹಂಗೆ ಇದ್ದ ಸ್ಟಾರ್ಟಿಂಗ್. ಇವ್ ಹೆಂಗಂದ್ರೆ ಒಂದು 200 ಕಿಲೋಮೀಟರ್ ನಾನು ಹಂಗೆ ಮಾಡಿನಿ. ಹೊಡಿ ನಾನಂದೆ. ಉಪೇಂದ್ರ ಡೈಲಾಗ್ ಹೇಳಿ ಅಲ್ಲೋಡ ಮೋಡ ನೋಡು ಅಲ್ಲೋಡ ಕಾಗೆ ನೋಡು ಅಂತೆಲ್ಲ ನೀಟಾಗಿ ಹೇಳಿದ್ರೆ ಆಮೇಲೆ ಬಿಟ್ರೆ ಹೊಡೆದೋಯ್ತು. ಇಷ್ಟೇ ಜೀವನ. ನೀಟಾಗಿ ಹೇಳಿದ್ರೆ ಆಮೇಲೆ ಟ್ರಾಕಿಗೆ ಬಂದ. ಅಲ್ಲೋಡ ಹೇಗೆ ಕರೆವ ಅಲ್ಲೋಡ ಅದು ಎಷ್ಟ್ ಚೆನ್ನಾಗೈತೆ ನನ್ ಜೊತೆಗಿದ್ದು. ಆಮೇಲೆ ಸ್ವಲ್ಪ ಬೈ ನಿಮ್ದು ನಿಮಗೆ ವಾಪಸ್ ಕೊಡ ಅಂತಾರ. ನನ್ನ ವಾಪಸ್ ಕೊಟ್ಟ. ಆಮೇಲೆ ಏನಾಯ್ತಂದ್ರೆ ಅವ್ರಿಬ್ರು ಹರಿಬರಿ ಮಾಡೋರ್ನ ಒಂದ್ ಗಾಡಿ ಮೇಲೆ ಅವ್ರು ಬುಲೆಟ್ ಶಿಫ್ಟ್ ಆದ್ರು, ನಾವು ಡಾಮಿನಾರ್ ಶಿಫ್ಟ್ ಆಗ್ಬಿಟ್ಟಿ. ಅದು ಹೆಂಗಂದ್ರೆ ವಿಡಿಯೋ ಮಾಡೋ ಸಲ ಅದು ಯಾವಾಗ ನೆಡವರ್ಕ್ ಜರ್ಗಿದಾಗ ಗೊತ್ತಾಯ್ತು ನಮಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂತ. ಬೈ ಅವಾಗ ಬಂತಲ್ ಬೈ ತಲ್ಲಿಗೆ. ಅದು ಯಾವಾಗ ಬೈ ಗೋಕರ್ಣ ಹೋಗತಾನ ಉದ್ರಿ ಇದು ಸೆಂಟರ್ ಈ ರೋಡ್ ನೆನಪಾಗ್ಯದ. ನಾವು ಫುಲ್ ರೆಡಿ ಮಾಡ್ಕೊಂಡಿರ್ತೀವಿ, ಮಾಡಂಗಿಲ್ಲ. ಎಷ್ಟು ಟ್ರಿಪ್ ಬಟ್ ಮಾಡಂಗಿಲ್ಲ. ಲಾಸ್ಟ್ ಒಂದ್ ಟೈಮ್ ಹುಬ್ಳಿಗೆ ಹೋಗಿದ್ದೆ ಬೈ. ಇದು ಸೇಮ್ ಒಬ್ನೇ ಹೋಗಿದ್ದೆ, ಏನ್ ಇದ್ದಿದ್ದಿಲ್ಲ. ನನ್ ಗಾಡಿ ಮೇಲೆ ಹೋಗಿದ್ದೆ, ಸೆಟಪ್ ಮಾಡ್ಕೊಂಡಿನ್ ಬೈ. ಅದೇ 13 ತಗೊಂಡ್ ಹೋಗಿದ್ದೆ, ಹೆಲ್ಮೆಟ್ ಮೌಂಟಿಗೆ ಹಾಕಿನಿ, ರೆಕಾರ್ಡಿಂಗ್ ಚಾಲು ಅದ. ಅವಾಗ ನಮ್ ಪ್ರಾಬ್ಲಮ್ ಗೊತ್ತಿತ್ತು ನಮಗ, ಅದು ಆಡಿಯೋ ರೆಕಾರ್ಡ್ ಹಂಗಿಲ್ಲ ಅಂತೇಳಿ. ಪರವಾಗಿಲ್ಲ ತಪ್ಪ ಮಾಡಮ್ ಬಂದ್ಮೇಲೆ ಅದ್ರಾಗೇನದ ನಮ್ಮದಂಗೆ ಬರಾವಲಿ. ಬೈ ಕೇಳ್ರಿ ಹೋಗಿನಿ, ವಿಡಿಯೋ ಶೂಟ್ ಏನಾಯ್ತು, ರೆಕಾರ್ಡ್ ಏನಾಯ್ತು, ಸ್ಟೋರೇಜ್ ಫುಲ್ ಅದ ಅದ್ರಾಗ. ಅಲ್ಲಿನೂ ಸ್ವಲ್ಪ ತಿರುಗಾಡದೆ, ಅಲ್ಲಿನೂ ವಿಡಿಯೋ ಮಾಡ್ಕೊಂಡ ಬಂದೀನಿ. ಇವತ್ತಿನವರೆಗೂ ವಿಡಿಯೋಸ್ ಹಂಗೆ ಅವ, ಎಡಿಟೇ ಮಾಡಿಲ್ಲ ಹಂಗೆ ಬಿತ್ತವು. ಆಗಂಗಿಲ್ಲ, ನಾನು ಇಷ್ಟೊತ್ತಿಗೆ 2 ವಿಡಿಯೋ ಕೊಡ್ಬೇಕು. ಅದ್ರಾಗ ಮತ್ತೆ ಇನ್ನೊಂದು ಕಂಟೆಂಟ್ ಬೇಕಂತೇಳಿ ಇವ್ನು ಬೆಂಗಳೂರಿಗೆ ಹೋಗಿದ್ದ. ರಾತ್ರಿ ಹೆಲ್ಮೆಟ್ ಗೆ ಮೌಂಟ್ ಹಾಕಿ ಕ್ಯಾಮ್ರಾ ಇಟ್ಕೊಂಡು ಪಿಕ್ ಮಾಡಕ್ ಹೋಗಿನಿ, ಅದನ್ನ ರೆಕಾರ್ಡ್ ಮಾಡ್ಕೊಂಡ್ ಬಂದಿನಿ. ಅದನ್ನ ಬಿಡ್ರಿ ಕಡೆಗೆ, ಅದನ್ನು ಬಿಡಕ್ ಆಗಲ್ಲ. ರಾತ್ರಿ 2 ಗಂಟೆಗೆ ಹೋಗಿನ್ ಬೈ, ಅವ್ನು ಕರ್ಕೊಂಡ್ ಬರಾಕ. ನೋಡ್ ಮಾಡಿ 6 ತಿಂಗಳಾಯ್ತು, ಇನ್ನ ಬಿಟ್ಟಿಲ್ಲ. ನನಗೆ 2-3 ದಿನ ಫೋನ್ ಹೊಡಿತಾರ. ನಿಮ್ದು ವಾಯ್ಸ್ ಎಲ್ಲ ಓಕೆ ಪರವಾಗಿಲ್ಲ, ನಮ್ದೆಲ್ಲ ಅದಲ್ಲ 2-3 ಟೈಮ್ ಗ್ಯಾಪ್ ಇರ್ಬೇಕು ಅದಕ್ಕೆ. ಟೈಮ್ ಗ್ಯಾಪ್ ಬಂದಲ್ಲಿ ನನ್ ಟೈಮ್ ಸಿಗೋ 2 ದಿನ ಬಿಡ್ತಾ. ವಿಡಿಯೋ ಗಿಡ ಬಿಡಕ್ ಹೋಗ್ಬೇಡ ನೀನು, ವಿಡಿಯೋ ಬಿಡ್ಬೇಡ. ಬಾಡ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ತದ, ಸರ್ಕಾಸ್ಟಿಕ್ ಸೆಲ್ಫಿಗೆ ಬರ್ತಾರ, ಎಲ್ಲ ಮಾಡ್ಬೇಡ ವ್ಯಾಪಾರಗಳು. ಅದು ಇಂಡೈರೆಕ್ಟ್ ನನ್ಗೆ ಹೇಳ್ತ ನಾನು ಹೌದಾ ಸರಿ ಬಿಡಂಗಿರ್ತಾವ ಅಷ್ಟೇ. ಸೀರಿಯಸ್ ಅಷ್ಟೇ ಆಯ್ತು, ಬಿಡಂಗಿಲ್ಲ. ನಾನು ಯಾವ್ದೋ ಒಂದು ವಿಡಿಯೋ ಬಿಟ್ಟಿರ್ತೀನಿ, ಅದ್ರ ಟೈಮ್ ಕಾಯಕ್ ರೆಡಿ ಇಲ್ಲ. ವಾರಕ್ಕೊಂದು ಬರ್ಬೇಕಂತ. ವಾರಕ್ಕೊಂದು ಇರಬೇಕು ಬೈ. 2-3 ದಿನ ನಾನೇ ಹೇಳಿನಿ, ಅದಕ್ಕಿಂತ ಮುಂಚೆ 15 ದಿನ ಇವಾಗ ನಾ ಕೇಳೋದೇ ಬಿಟ್ಬಿಟ್ಟೆ ಬ್ರೋ. ನಾನು ಯಾಕಂದ್ರೆ ಮರ್ಯಾದಿಲ್ಲ. ಮರ್ಯಾದಿಲ್ಲ. ನಾನ್ ಫೋನ್ ಹಚ್ಬೇಕು, ಇಲ್ಲಪ್ಪ ಎಡಿಟ್ ಮಾಡ್ಬೇಕು, ಇಷ್ಟು ತ್ರಾಸ ತಗಂತಿದ್ದ. ಅದನ್ನ ಅರ್ಧ ಬಾರ್ದ edit ಮಾಡ್- ನೀವ್ ಇನ್ನ ಇದಕ್ಕೆ ಹಿಂಗ ಅನ್ನತ್ತೀರಿ. ನೀವು ಶೂಟ್ ಮಾಡಿರಿ, ಅದನ್ನ ಎಡಿಟ್ ಮಾಡ್ಯಾರ, ಒಂದೊಂದ್ ವಾರಕ್ಕೆ ಬಿಡಾತಿಲ್ಲ ಅಂತೇಳಿ. ನಾವು ಒಂದ್ ಟೋಟಲ್ ಶಾರ್ಟ್ ಮೂವಿನ ಶೂಟ್ ಮಾಡಿ ಅದೆಲ್ಲ ಎಡಿಟ್ ಆದ್ಮೇಲೆ ಟ್ರೈಲರ್ ಕೊಡ್ತಿದ್ವಿ. ಟ್ರೈಲರ್ ಸಪ್ರೇಟ್, ಅದಾದ್ಮೇಲೆ ಮತ್ತೆ ಸಪ್ರೇಟ್ ಇನ್ನೊಂದ್ ವಿಡಿಯೋ ಟೀಸರ್ ಮಾಡ್ತಿದ್ವಿ. ಅದೆಲ್ಲ ಆದ್ಮೇಲೆ ಅವು ಇನ್ನೊಂದ್ಸಲ ನೋಡ್ತಿದ್ವಿ ಏನೊಂದ್ ಮಿಸ್ಟೇಕ್ ಅಂತೇಳಿ. 10 ತಿಂಗಳ ಗಂಟೆ ನೋಡ್ತಿದ್ವು. ಅದ ಎಲ್ಲ ಎಡಿಟ್ ಗಂಡ್ವಾ ರೈಟ್. ಈ ವಾರ ಒಂದ್ ಬಿಡಮ್ ಟೀಸರ್ ಬಿಟ್ವೆ, 15 ದಿನ ಟೈಮ್ ನಮ್ಗ, ಇಲ್ಲ 1 ತಿಂಗಳ. ಅದಾದ್ಮೇಲೆ ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ, ಅದಾಯ್ತಾ. ಅದಾದ್ಮೇಲೆ 1 ತಿಂಗಳ ಟೈಮ್ ನಮ್ಗ. ಮತ್ತೆ ವಾಪಸ್ ಕರೆಕ್ಷನ್ ನೋಡ್ತೀವಿ ಅದ್ರಾಗ, ಮತ್ತೆ ಮೂವಿ ಬಿಡ್ತೀವಿ. ಮೂವಿ ಬಿಟ್ಟು ಅದಾದ್ಮೇಲೆ ಮತ್ತೆ 1 ತಿಂಗಳ ಇದು ಬಿಡಾಕ, ಯಾವ್ದೋ ಮೇಕಿಂಗ್ ವಿಡಿಯೋ ಬಿಡಾಕ. ಮೇಕಿಂಗ್ ವಿಡಿಯೋದಾಗ ಏನು ಇರಂಗಿಲ್ಲ, ಅಂದ್ರದಕ್ಕೆ 1 ತಿಂಗಳ ಟೈಮ್ ತಗೋತೀವಿ ನಾವು. ಹಂಗೋ ಸೊ ಮಾಲ ಮೇಲೆ ವಿಡಿಯೋ ಮೇಕಿಂಗ್ ನಾವು ರಾಕಿ ಬಾಯ್ ಎಲ್ಲ ನಮ್ ಕಾಯಕ್ ಯಾರು ಆ ಬಿಟ್ಟದ ಮಾಡ್ಯಾರ ಬಿಡು ಅಂತ ಸ್ಕಿಪ್ ಮಾಡ ನೋಡಿರ್ತಾರ ಅಲ್ಲಿ. ಹಂಗ ಬ್ರೋ. ಇಲ್ಲ ಇವಾಗ ಇನ್ನೊಂದು ನಿಮಗ ಹಂಗಂದ್ರು ಇವಾಗ ರೆಗ್ಯುಲರ್ ಆಗಿ ವಿಡಿಯೋ ಬಿಟ್ರು ಯಾರು ನೋಡಂಗಿಲ್ಲ, ರೀಚ್ ಆಗಂಗಿಲ್ಲ ನಿಮ್ಗೆ. ರೀಚ್ ಆಗಲ್ಲ, ಅದು ಪ್ರಾಬ್ಲಮ್ ಆಗ್ತದ. ಸ್ವಲ್ಪ ಟೈಮ್ ಗ್ಯಾಪ್ ಇರಬೇಕದ.
ಫಸ್ಟ್ ವಿಡಿಯೋ ಬಿಟ್ಟಿ ಬೈ 300+ ಆಯ್ತು. ಕೆ ಅನ್ಕೊಂಡವ್ರು ಮತ್ತೆ ಫ್ಯಾನ್ಸ್ 300 ವಿಡಿಯೋ 300 ಸದ್ಯಕ್ಕೆ 100 ಅಷ್ಟೇ 300 ಸಮಥಿಂಗ್ ಆಯ್ತು ಬೈ ನಾವು ಅಲ್ಲೇ ಸ್ಟಾರ್ಟಿಂಗ್ ಅಲ್ಲಿಂದಾನೆ ಬಂದಿದ್ದು. ಸೆಕೆಂಡ್ ವಿಡಿಯೋ 250 ಹೋಯ್ತು. ಥರ್ಡ್ ವಿಡಿಯೋ ಪೂರ್ತಿ 150 180 ತನ ಹೋಯ್ತು. ನನಗ್ ಬೇಜಾರಾಗ್ಬಿಡ್ತು. ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಏನಂದ್ರು ವಿಡಿಯೋ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೀವಿ. ವಿಡಿಯೋ ಮಾಡಿದ್ವಿ ಏನ್ ಸಪೋರ್ಟ್ ಬೈ ಮಾಡಲ್ಲ, ಹಂಗ ಅಂದವ್ರೆ ಸಪೋರ್ಟ್ ಜಸ್ಟ್ ಲೈಕ್ ಹೊಡಿತಾರ, ಅದೇ ಸಪೋರ್ಟ್ ಅವ್ರು. ಲೈಕ್ ಮಾಡಿಲ್ಲಪ್ಪ. ಒಂದೊಂದು ನೋಡ್ದ ನಾನ್ ತೆಗದ್ ಲೈಕ್ ಮಾಡಿಲ್ಲ ಬ್ರೋ. ನಾನೇ ಕೊಡ್ಗೈದ್ ನಾನ್ ಸಪೋರ್ಟ್ ಏನ್ ಮಾಡಕತ್ತೀರಿ ನೀವು ಅಂದ್ರೆ ಹೇ ಲೈಕ್ ಕೊಡ್ದಿನಲ್ಲ ಅಷ್ಟೇ. ಅವ್ರಿಗೆ ಅದೇ ಲೈಕ್ ಹೊಡೆದ್ರೆ ಸಾಕು. ಬೈ ಅದ್ ನೋಡ್ತಾರ ದಿನ ನೋಡಾತಿರ್ತದ ಲೈಕ್ ಕೊಟ್ಟು ಬಿಡಮ್ ನೋಡಿ ಅನ್ಕಂತಾರ ತೆಗೆದು ಬಿಡ್ತಾರ ಅಷ್ಟೇ. ಅಷ್ಟೇ ಅವ್ರಿಗೆ ಅದೇ ಸಪೋರ್ಟ್ ಅವ್ರಿಗೆ. ಅದಕ್ಕೆ ನಾನು ಸ್ವಲ್ಪ ಟೈಮ್ ಕೊಡಮ್ ಅಂತ ಒಂದ್ 15 ದಿನ ಟೈಮ್ ಕೊಟ್ಟು ಒಂದ್ ವಿಡಿಯೋ ಬಿಟ್ಟಿದ್ದೆ. ಅದು ಚೆನ್ನಾಗ್ ಓಡ್ತು, 200 ಬಂತದ್ದು. ಅದಕ್ಕೆ ಇನ್ನೊಂದ್ 15 ದಿನ ಬಿಟ್ಟು ಮತ್ತೆ ಕೊಡ್ತೀನಿ. ನಾವೊಂದ್ ತಿಂಗಳಾಗ ಬಟ್ ವ್ಯೂಸ್ ಬರ್ಬೇಕು ಬೈ ಅದಕ್ಕೆ. ಬೇಜಾರಾಗ್ಬಿಡುತ್ತ. ಇನ್ನೊಂದ್ ಹೇಳ್ಬೇಕಂದ್ರೆ ಶಾರ್ಟ್ ಫಿಲ್ಮ್ ಶೂಟ್ ಮಾಡಿ ಡೈರಿ ಅಲ್ಲ ಬೈ ಅದು ಶೂಟ್ ಮಾಡಿ ಎಡಿಟ್ ಮಾಡಿಲ್ಲ. ಶೂಟ್ ಎಲ್ಲ ಮುಗಿದದ, ಎಡಿಟ್ ಮಾಡ್ಬೇಕು, ಡಬ್ಬಿಂಗ್ ಮಾಡ್ಬೇಕು, ಅಷ್ಟೇ ಕೆಲಸ ಅದ ಅದಕ್ಕ. ಸೊ ಇನ್ನ ರಿಲೀಸ್ ಆಗೋಲ್ತದು. ಅದು ಮತ್ತೆ ನನ್ ಕೆಲಸ ಸೇರಕ್ಕೆ ಮುಂಚೆ 2 ವರ್ಷ ಆಯ್ತು ಬೈ ಇವಾಗ. 2 ವರ್ಷ ಆಯ್ತು. ಅದಿನ್ನ ಹಂಗೆ ಇದು 6 ತಿಂಗಳು ಅಂದ್ರೆ ಅದು 2 ವರ್ಷ. 2 ವರ್ಷ ಅದು. ನಾವ್ ಹಂಗ್ ಮಾಡಿವ ಅಂದ್ರೆ ಎಲ್ಲರಿಗ್ ತಲೆ ತುಂಬ. ಮೊಸಳೆ ನೋಡಮಂತ ಹೋಗಿದ್ವಿ. ಎಲ್ಲಿ ಬೈ? ಅಲ್ಲೇ ಊರಲ್ಲೇ ಬೈ. ಅಲ್ಲಿ ಜಗ್ಗ್ಯಾವ ಅಂತ ಹೇಳ್ತಿದ್ರು, ನಾನು ಹೋಗಿಲ್ಲ. ಇಲ್ಲಿ ಅಂದ್ರೆ ಅಬ್ಬಾ ಬೈ. ಹೋಗಿಲ್ಲ. ನೋಡಿರ್ ಬೈ? ಅಲ್ಲಿ ನಾವು ಅಂದ್ರೆ ಹೆಂಗ ಸಿಕ್ಕಾ ಜನ ಪ್ರೈಸ್ ತಗೊಂಡ್ರ ಅದ್ರಿಂದ. ಒಂದ್ ವರ್ಷದಿಂದ ಅದೇ ಜಾಗದಾಗೆ ಮನುಷ್ಯನ ಒಳಗ್ ಹೇಳ್ಕೊಂಡ್ಬಿಟ್ಟಿದ್ದ. ಆಗಿಲ್ಲ. ಒಂದ್ ಒಂದ್ ವರ್ಷ ವರ್ಷ ಆಗಿಲ್ಲ. ಆಯ್ತು. ಯಾವಾಗ ಅವ್ರು ಮುಸ್ಲಿಂ ಒಂದ್ ವರ್ಷ ಆಯ್ತು. ಆಗಿಲ್ಲ ಅನ್ಕೊಂಡ್ಬಿಟ್ರು. ರೀಸೆಂಟ್ ಆಗಿ ಅಣ್ಣ ಇವಾಗ 3 ತಿಂಗಳಾಯ್ತು ನಮ್ಮೂರಲ್ಲಿ ಒಂದ್ ಕೈನೇ ಆ ಕಡೆ. ರೀಸೆಂಟ್ ಆಗಿ ಹೆವಿ ಡೇಂಜರ್ ಅವ್ರು. ಅಲ್ಲೆಲ್ಲ ತುಂಬಾ ಚಿಕ್ಕ 30-40 ಅಂದ್ರೆ ಹೇಳ್ತಿದ್ರು, ನಾನ್ ನೋಡಿಲ್ಲ. ಅದೊಂದ್ ಝೋನೇ ಅದ, ಅದೇ ಜಾಗದಾಗ ಇರ್ತಾವ. ಏರಿಯಾ ಒಂದ್ ಸರ್ಟನ್ ಏರಿಯಾ ಐತಿ ಅದಕ್ಕಂತ. ಅದು ಬಿಟ್ಟು ಬರಲ್ಲ, ಯಾಕಂದ್ರೆ ಅಲ್ಲಿ ಆಳ ಜಾಸ್ತಿ ಐತೆ ನೀರು. ಎಲ್ಲಿ ಅಂದ್ರೆ ಸಮ್ಮರ್ ಸೀಸನ್ ಆಗಿ ಎಲ್ಲಿ ನೀರು ಇಲ್ಲ ಅಂತಂದ್ರೆ ಅಲ್ಲಿ ಇದ್ದೇ ಇರ್ತಾವ ಒಂದ್ ಅಷ್ಟು ಅಂದ್ರೆ ಗ್ಯಾರಂಟಿ ಅಲ್ಲಿ ಇರ್ತಾವ. ಎಲ್ಲರೂ ಹೇಳ್ತಾರ ಆ ಝೋನಿಗೆ ಹೋಗ್ಬೇಡ, ಆ ಝೋನಿಗೆ. ಅದಕ್ಕೆ ನಾವು ನೋಡ ಅಂದ್ರೆ ಕರ್ಕೊಂಡ್ ಹೋಗಿದ್ರಿ ಇವ್ರು. ಅದು ಇನ್ನೊಬ್ಬ ಬಾಬು ಅಂತಿದ್ದ, ಅದು ಎಲ್ಲಿ ಬರಂಗಿಲ್ಲ ತೆಂಗು, ಕೆಲ್ಸ ಐತೆ ಅಂತ ವಿಡಿಯೋ ಅಂದ್ರೆ ಬಂದ್ಬಿಡ್ತಾನ. ವಿಡಿಯೋ ಐತೆ ಬಾಣ ಸುಮ್ನೆ ಹಿಂಗ್ ಹೋಗಿ ಬರಮಣ 5 ನಿಮಿಷ ಹಿಂಗ್ ಹೋಗಿ ಬರಮ್, ಬೇಕಾದ್ರೆ ಹಿಂಗ್ ದೂರ್ಲಿಂದ ಹಿಂಗ್ ತೋರ್ಸ ಕರ್ಕೊಂಡ್ ಹೋಗಿ. ಆಮೇಲೆ ಆತ ಫುಲ್ಲು ರೊಚ್ಚಿಗೆದ್ದು ಬಿಟ್ಟ. ವಿಡಿಯೋ ಹಿಂಗ್ ತೆಗ್ದಿವಿ, ಆಯ್ತು ಇಲ್ಬಾರ ಏ ಅಲ್ಬಾ ಅವಿ ಬಡ ಈ ಕಡೆ ಬೇಕು. ಈ ಕಡೆ ಚೆನ್ನಾಗಿರಲ್ಲ, ಆ ಕಡೆ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾಲ ನಮಗೆ ಭಯ ಆಕತ್ತ. ಹೂವಣ ನಮಗೆ ಭಯ ಆಕತ್ತದ. ಅಂದ್ರೆ ನೀರ್ ದಾಟ್ಕೊಂಡ್ ಹೋಗ್ಬೇಕ ಕಡೆ, ನೀರ್ ಇಷ್ಟಾವ ಸಣ್ಣ ಮಾಡ್ಲಿ ಅಲ್ಲೇ ಮಕ್ಕಂಡ್ರೆ ಏನ್ ಮಾಡ್ತೀವಿ. ವಿಡಿಯೋ ನೋಡಿ ಬೈ, ಅದು ವಿಡಿಯೋದ ನೋಡಿದವ್ರಿಗೆ ಗೊತ್ತಿರ್ತದ. ಅಲ್ಲಿ ಹಿಂಗ ಹೋಗದ ಬೈ, ಹೆಜ್ಜೆ ಬಿದ್ದದ ಮೊಸಳೆ. ಅದನ್ನ ನೋಡಿ ಇವನ್ ಭಯ. ನನಗೇನಂದ್ರೆ ಅಂದ್ರೆ 2 ದಾರಿ ಇದೆ. ಒಂದು ಏನಂತ ದಿಬೆ ಏರಿ ಹೋಗ್ಬೇಕು. ಅದು ಫುಲ್ ಗ್ರಾಸ್ ಕವರ್ ಆಗದ. ಗ್ರಾಸ್ ಎಷ್ಟ ಹೈಟ್ ಅದ ಅಂದ್ರೆ ನಾವ್ ಕಾಣಂಗಿಲ್ಲ, ಅಷ್ಟ ಹೈಟ್ ಐತೆ. ಅದು ರೈಟ್ ಸೈಡ್ ಐತೆ. ಅಂತ ಹೇಳಕತ್ತಾನ ಈಸಿ ವೇ ಇರೋದು, ವಿತೌಟ್ ನಾವ್ ಏನು ರಿಸ್ಕ್. ಈ ಕಡೆ ಲೆಫ್ಟ್ ಸೈಡ್ ಇಂದ ಹೋಗ್ಬಿಡ, ನೀರಾಗ ಹೋಗ್ಬೇಕು. ನೀರ್ ಇಷ್ಟೇ ಅವ, ದಾಟಿದ್ರೆ ಪಾರು. ಇಷ್ಟೇ ಮೊಸಳೆ ಅಷ್ಟಾಗಿ ಪಚ್ಚಿಕೊಂಡಿರ್ಬೋದು. ಅದನ್ನ ಅದು ಇವನಿಗೆ ಭಯ ಬೈ. ನನಗೇನಂತಂದ್ರೆ ಆತ ಏನ್ ಏರಿಯಾ ಝೋನ್ ದಾಟಮನಕತ್ತಾನ, ಆ ಝೋನ್ ಸ್ವಲ್ಪ ಆ ಕಡೆಗೆ ಒಬ್ರು ಎಗ್ರು ಹೋಗಾರ. ಅವಾಗ ಹೊಡೆದ ಅಲ್ಲೇ ಬಚ್ಚಿಟ್ಟದ. ಮತ್ತೆ ಅದು ಎಲ್ಲಿ ಬಚ್ಚಿಟ್ಟ, ಎಲ್ಲಿ ಹೊಡೆದ ಇಲ್ಲಿ ಅಂದ್ರೆ ಈ ಕಾರ್ನರಿಗೆ ಹೊಡೆದ ಅಂದ್ರೆ ಈ ಕಾರ್ನರಿಗೆ ಬಚ್ಚಿಟ್ಟದ. ಅಲ್ಲೇ ಹೊಡೆದ ಅಲ್ಲೇ ಬಚ್ಚಿಟ್ಟದ. ಕಣ್ಣ ಮುಚ್ಚಲ್ಲ ಆಟ ಆಡ್ತಾನ. ನಮಗ್ ಅದು ಭಯ. ಅಂದ್ರೆ ಇವ ಆತ ನೀರಾಗ ಇಳಿಯೋದು ಅದಕ್ ಭಯ. ಇವನಿಗೆ 2ಕ್ಕೂ ಭಯ. ನಾನ್ ಈ ಕಡೆ ಹೋಗಮ್ಮ ರೈಟ್ ಸೈಡ್ ಗ್ರಾಸ್ ಆಗ, ಆತ ನೀರಾಗಂತ. ಇವನು ಹಿಂಗ ನಿಂತ, ನೀವ್ ಹೋಗ್ಬರ್ರಿ ನೀವ್ ಹೋಗ್ಬರಪ್ಪ, ನನಗ ಭಯ ಆಗ್ತದ. ನಾನು ರೊಚ್ಚಿಗೆದ್ದು ಈ ಕಟ್ಟಿ ಕೊಟ್ರು ನಾನು ಹೋಗ್ಬಿಡ್ತೀನಿ ಈ ಕಡೆ. ಇಲ್ಲ ಬೇಡಪ್ಪ ಅಂತ. ಆಮೇಲೆ ಏನೋ ಸೌಂಡ್ ಬಂತು, ಸೈಲೆಂಟ್ ಆಗಿ ರಿವರ್ಸ್ ಬಂದು ಈ ಕಡೆ ನೋಡಿದ್ವಿ, ಏನಿಲ್ಲ ನಡಿ ಹೋಗಮಂತ ರಿಟರ್ನ್ ಹೊಂಟಿದ್ವಿ. ಅಲ್ಲೊಬ್ಬ ಹುಡ್ಗ ಕುರಿಕಾಯಿ ಆಗತ್ತಿದ್ದ. ಅವನು ನೋಡಿದ್ವಿ, ಅಲ್ಲಿ ತನಕ ಕರ್ಕೊಂಡ್ ಹೋಗೋಣ ಕಡೆಗೆ. 1-2 ಮೊಸಳೆ ನೋಡ್ತಿದ್ವಿ ಊರ್ಲಿಂದ. ಅಂದ್ರೆ ಆತ ಕರ್ಕೊಂಡ್ ಹೋದ. ನಾವು ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗದ ನನ್ಗ, ನಾ ಯಾವ ಝೋನಾಗ ಹಿಂಗ್ ಹೋಗ್ತೀನಿ ಅಂತ ಹೇಳಿದೆ ಗ್ರಾಸ್ ಆಗ. ಅದಷ್ಟು ಪೂರ್ತಿ ಕ್ರೊಕೊಡೈಲ್ ಟೆರಿಟರಿ. ಹೋಗಿದ್ರೆ ಕಬಾಬ್ ಮಿ ಅಡ್ಡಿ ಅಂತ ಸುಮ್ನೆ ಹಿಂಗ ಟೇಸ್ಟಿ ಹೊಟ್ಟೆ ತುಂಬಾ ತಿಂತಿರ್ಲಿಲ್ಲ, ಟೇಸ್ಟಿ ಅಷ್ಟೇ. ಇನ್ನ ನೀವಿರಲ್ಲ, ನಾವು ಹೋಗೋದಿಲ್ಲ ಅನ್ನಕೈತಿ. ನಾನು ರೆಡಿನೇ ಇಲ್ಲ. ಕ್ಯಾಮ್ರಾ ಹಿಡ್ಕೊಂಡ್ ಹಿಂಗ ನಿಂತ ನಾನು ಆತ ಬಾಬು ಆ ಕಡೆ ಇರ್ತಾನ, ನಾನು ಈ ಕಡೆಯಿಂದ ಹೋಗ್ತಿರ್ತೀನಿ ಅಂತ. ಹೌದಾ
ಅದು ಹೊಡೆದ್ರೆ ಮತ್ತೆ ಎಲ್ಲಿ ಮೈ ಮೇಲೆ ಅಂತ ಸೈಡ್ ಅದು ಹೆಂಗ್ ಹೇಳ್ತಿದ್ವು ಅಂದ್ರೆ ಅದೇನ್ ಇವಾಗ ಅಟ್ಯಾಕ್ ಮಾಡೋದು ಅದು ಇವ್ನ್ ಮಾಡೋ ಸೌಂಡಿಗೆ 3 ಅವಾಗ ಎಸ್ಕೇಪ್ ಆಗಿತ್ತು ಸ್ಟೇಷನ್ ನಮಗ ಕಷ್ಟಪಟ್ಟು ಅಲ್ಲಿಂದ ಬಂದಿವಿ ನೋಡ್ಲಿಕ್ರೆ ಇದನ್ನು ಆಗ್ತದೆ ಬೈ ಅದು. ಬಹಳ ಕಷ್ಟ. ಅದು ಹೆಂಗೋ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಅಣ್ಣ ಅವ್ರಿಗೆ ಹೇಳ್ಬೇಕಲ್ಲ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ನಾವು. ಅಷ್ಟ್ ನಿಧಾನ. ಅದು ಯಾವ್ದೋ ಒಂದ್ ಬ್ಲಾಕ್ ಕಲರ್ ಐತೆ ಅದು ಚೆನ್ನಾಗೈತೆ ಮೊಸಳೆ ಅಂತ ಆತ ಹೇಳ್ದ. ಅಲ್ಲಿ ಚೆನ್ನಾಗದ ಡೇಂಜರ್ ಅದ ಡೇಂಜರ್ ಅದನ್ನ ತೋರಿಸ್ತೀನಿ ಅಂತ ಅಂದ. ನೋಡಿದ್ರೆ ಅದೇ ಇತ್ತು. ಫಸ್ಟ್ ನೋಡಿದ್ದೆ ಅದೇ ನೋಡಿದ್ವಿ ನಾವು. ಆಮೇಲೆ ಇನ್ನ 2 ನೋಡಿದ್ವಿ. ಅವು ಏನ್ ಅಣ್ಣ ತಮ್ರೇನು ಒಮ್ಮಲಿಗೆ ಫ್ಯಾಮಿಲಿ 3 ನೋಡಿದ್ವಿ. ಅವ್ 3 ನೋಡಿದ್ವಿ. ಅಲ್ಲಿ ನೋಡಿದ್ರೆ ಹೆಂಗ್ ಗೊತ್ತ ನೀನು ವಿತ್ ಸೆಕೆಂಡ್ ಇರಲ್ಲ ಅಲ್ಲಿ ನೀವಾಗ ನೀರ್ ದಾಡ್ದೆ ಅಂದ್ರ ಕಾಲ್ ಹಿಡಿತಂದ್ರ ಏನ್ ಮಾಡ್ತಿ? ಒಂದೇ ಮೊಸಳೆ ಜೊತೆ ಫೈಟ್ ಮಾಡ್ತೀನಿ ನೀನು. ಅದು ಒಂದ್ ಸ್ವಲ್ಪ ಒಳಗೆ ಹೋಯ್ತ ಅಂದ್ರ ಇನ್ನ 4 ಜನ ಬರ್ತಾರ ಮತ್ತೆ ಬರ್ರ 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 ಹಂಗ ಅಟ್ಯಾಕ್ ಮಾಡ್ಬಾರ್ದು. ಇವತ್ತಿನ ಬೇಟೆ ಸಿಕ್ಕಿತ್ತು ನಡ್ರಿ ಮಸ್ತ್ ನೆನ್ನಿಡ್ತಿದ್ರ ಆಯ್ತು ಅಂತ. ಸ್ನಾಕ್ಸ್ ಆಯ್ತು ಇವತ್ತಿಗೆ ಎಲ್ಲರೂ ಸೇರಿ. ಅದನ್ನು ಕರೆಕ್ಟ್ ಟೈಮ್ ಹೊಂಟಿವಿ 4 1 ಗಂಟೆ ಮತ್ತೆ ಸ್ನಾಕ್ಸ್ ಟೈಮ್ ಮತ್ತೆ ಮುಗಿದೈತಿ. 2:30 3 ಆಗಿತ್ತು. ಬೈ ನೀವು ಲಂಚ್ ಟೈಮ್ ಹೋಗಿರ ಹಂಗಂದ್ರೆ? ಅದ್ರಕ್ಕಿಂತ ದೊಡ್ಡ ದೊಡ್ಡ ಇನ್ಸಿಡೆಂಟ್ ಆಗೋ ಬೈ ನಮ್ಗೆ ಗಾಬರಿ ಆಗ್ತಿತ್ತು. ಅವಾಗ ನಮ್ಮೇಜ ಬೆಂಗಳೂರು ಅಂದ್ರೆ ನಮ್ಕಿನ ಸಣ್ಣ ಅವಾಗ ವರ್ಷ ಒಂದು 19-20 ಇರ್ಬೇಕು. ಅವನು ಕುರಿ ಕಾಯಕ್ ಹೋಗಿದ್ದ. ಅಲ್ಲಿ ನೀರೇನ್ ಅಷ್ಟಿಲ್ಲ, ಇಷ್ಟೇ ಐತೆ ಮೊಳಕಲ್ಕಿನ ಕೆಳಗೆ. ಒಂದ್ ಕುರಿ ಯಾವ್ದೋ ಕೆಳಗ್ ಬಿದ್ದದ ನೀರಾಗದ ಅಂತಂದು ಮೊಸಳೆ ಎಲ್ಲಿ ತಿಂತದ ಅಂತ ಹಿಂಗ್ ಕಾಲ್ ಎತ್ತಿ ಹಿಂಗ್ ಇಟ್ಟನ ಎಳ್ಕೊಂಡ್ ಹೋಗ 3 ಅಟ್ಯಾಕ್ ಮಾಡುವ ಅವ್ನಿಗೆ. ಇಲ್ಲಿ ತೊಡೆಯಿಂದ ಇಲ್ಲಿ ತನ ಮಾಂಸನೇ ಇಲ್ಲ ಅವ್ನ್ಗ. ಎತ್ತಿ ಹೊಡ್ದ ನಾನ್ ನೋಡಿಲ್ಲ, ಹೇಳ್ತಾರ ನಾ ಏನ್ ನೋಡಿ ಇವಾಗ ನಡೆದಾಡ್ತಾನ ಇವಾಗ ನಡೆದಾಡ್ತ. ಈ ಕಡೆ ಸರ್ ಮನೆ ಈ ಕಡೆ ಹಾಕಿದಾರೆ ಸ್ವಲ್ಪ ನಾನ್ ನೋಡೇ ಇಲ್ಲ, ಕವರ್ ಮಾಡಿ ಹಾಕಿದ. ನಾ ಇನ್ನ ನೋಡಿಲ್ಲ. ವಿಡಿಯೋ ನೋಡ್ತಿದ್ರು ನಮ್ ಅಂದ್ರೆ ಕಾಲಿಂಗ್ ಇವಾಗ ಫೋಲ್ಡ್ ಮಾಡಕತ್ತಾನ. ಮೊದ್ಲ ಸ್ಟ್ರೈಟ್ ಇರ್ತೈತಿ ಹಿಂಗ. ಸ್ವಲ್ಪ ದಿನ ಬೇಕ್ ಟೈಮ್ ತಗೋತದ. ಇಲ್ಲಿ ಎಲ್ಲ ನರ ಎಲ್ಲ ಕಾಣ್ತಿದ್ವು ವಿಡಿಯೋಗಳು. ಹಂಗ ಅದು ಅವರೇಬಲ್ ಇತ್ತು ವಿಡಿಯೋ. ಆ ವಿಡಿಯೋ ಬಿಟ್ಟಿದ್ರು. ಅದು ನಮ್ ಕಡೆ ವರ್ಷ ಅಂತಾರ, ಏನಂತ ನಿಮ್ ಕಡೆ ಮಂಚ ಅಂತೀರ. ಇದೇ ಕಟ್ಟಿರ್ತಾರಲ್ಲ ಅದ್ರ ಒಳಗ ಹಾಕಿದ್ರೆ ಅದು ಪೂರ್ತಿ ಬ್ಲಡ್ ಆಗಿತ್ತು. ಅದ್ರ ಮೇಲೆ ಮತ್ತೆ ಒಂದ್ ಬೆಡ್ಶೀಟ್ ಹಾಕಿದ್ರು, 1-2 ಬೆಡ್ಶೀಟ್. ಆ ಬೆಡ್ಶೀಟ್ ಎಲ್ಲ ಬ್ಲಡ್. ಅದ್ ಮತ್ತೆ ಹೋಗಿ ಟಾಟಾ ಎಸಿ ಕರ್ದ, ಟಾಟಾ ಎಸಿ ಬ್ಲಡ್. ಅಷ್ಟು ಬ್ಲಡ್ ಹೋಗಿತ್ತು ಪಾಪ. ಅಂದ್ರೆ ಏನ್ ಲೀಟರ್ ಗಟ್ರೆ ಅದ್ ಹೆಂಗೋ ಬ್ಲೀಡ್ ಆಗದ್ ಆಗ್ತಿರ್ತದ. ವಿಡಿಯೋದಾಗ ಮಾತ್ರ ನಮ್ಗೆ ಹಂಗ ಕಾಣ್ತಿತ್ತು. ನರ ಯಾವ್ದನ್ ಕಟ್ ಆಗಿತ್ತು ಅಂದ್ರ ಅದು ನರ ಎಲ್ಲ ಹಿಂಗ್ ಹೊರಗ್ ಬಂದಿ ವೈರ್ಗಳು ಈ ಕಡೆ ಜಾಯಿಂಟ್ ಮಾಡೋದೊಂದು ಆಗಿತ್ತ. ಅರ್ಥಿಂಗ್ ಆಗಿದವು. ಅಂದ್ರು ಸರ್ವೈವಲ್ ಜಾಯಿಂಟ್ ಮಾಡಿ ಟೇಪ್ ಹಚ್ಚಿದ್ರೆ ಬರ್ತಿತ್ತು ಬೈ. ಹೆಂಗ್ ಮಾಡಿದ್ರು ಇವಾಗೆಲ್ಲ ಚೆನ್ನಾಗ್ ನಡೆದಾಡ್ತಾನ. ಚೆನ್ನಾಗಿದೆ. ಸರ್ವೈವ್ ಆದ ನಾನು ಒಬ್ನೇ. ಆ ಕಡೆ ಊರೊಳಗೆಲ್ಲ ಡೇರಿಂಗ್ ಪರ್ಸನ್ ಹೆಂಗ ಬೈ. ಅದು ಭೀಮಾ ನದಿ ನಾವು ದೀಪಾವಳಿಗೆ ಹೋಗ್ತೀವಿ ಭೀಮಾ ನದಿ ಪೂಜೆ ಮಾಡೋದಕ್ಕ. ಅದು ಪೂಜೆ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಏನು ತೆಪ್ಪ ತಗೊಂಡೋಗಿ ಸ್ವಲ್ಪ ಹರಿಯ ನೀರಿಗೆ ಬಿಟ್ಬಿಡ್ಬೇಕು. ಅದನ್ನ ಬಿಡೋದಕ್ಕೆ ಹೋಗಿ ನಾನ್ ಹೇಳದ್ ಬೇಡ, ಇವನು ಹೇಳ್ತೇನೆ, ಚೆನ್ನಾಗಿ ಹೇಳ್ತೇನೆ. ವೆಲ್ಕಮ್ ಮುಗಿದ್ದು.